Hello everyone. Once again, welcome to the Pedagogic Tools, Techniques and Approaches class under the Unit 2, Empowering the Teachers with the Different Tools and Techniques. The very interesting topic that is about planning. So, this is going to be very useful. The teacher must plan out all the activities, all the teaching learning activities before going to teach. That is going to be most useful for a teacher how effectively they can organize their teaching learning activities or any other activities in their school. But here in the with respect to the teaching aspect, we are discussing about the planning. So in day to day life, so to perform any activity or to do something, we should have some plans. ಎವ್ರಿಬಡಿ ಪ್ಲ್ಯಾನಿಂಗ್ ಇಸಂಟ್ ಇಟ್. ಪ್ರತಿಯೊಬ್ಬರೂ ಕೂಡ ತಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಳ್ತಾರೆ. ಯೋಜನೆ ಹಾಕಿದ ನಂತರ ಅದರ ಪರಿಣಾಮಕಾರಿಯಾಗಿರ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋವಂಥದ್ದು ಸಮಯಕ್ಕೆ ಸರಿಯಾಗಿ ಯಶಸ್ವಿಯಾಗಿ ಆಗುತ್ತೆ ಅಂತ. ಸೊ ಇನ್ ದ್ಯಾಟ್ ಪಾಯಿಂಟ್ ಆಫ್ ವ್ಯೂ ನಾವು ಕೂಡ ಇಂಥ ಒಂದು ಕಾನ್ಸೆಪ್ಟ್ ಏನಿದೆ ಪ್ಲ್ಯಾನಿಂಗ್ ಅನ್ನೋವಂಥದ್ದು ಅಂದರೆ ಯೋಜಿಸುವಿಕೆ, ಯೋಜನೆಯನ್ನು ಹಾಕ್ಕೊಳ್ತಕ್ಕಂಥದ್ದು ಬೋಧನೆಗೆ ಅಂತ. ಸೊ ಅಫ್ಕೋರ್ಸ್ when we are handling a young minds in our classroom, definitely so we have to change their mindset, attitudes, values and knowledge. To enhance their knowledge, definitely we must plan out, isn't it? So the concept in that types of plans, what we are going to do, and steps, what are the steps we have to follow while planning, and what are the significance of planning process. So we are going to discuss in this video. The general meaning of planning. ಯೋಜನೆ ಅಂದರೆ ಏನು ಅನ್ನೋವಂಥದ್ದು ಅರ್ಥ. ಇಟ್ ಈಸ್ ಔಟ್ಲೈನ್ ಆರ್ ಪಿಕ್ಚರ್ ಟು ಫಾರ್ಮ್ ಸರ್ಟೇನ್ ಆ್ಯಕ್ಟಿವಿಟೀಸ್. ಇಟ್ಸ್ ಅನ್ ಔಟ್ಲೈನ್, ಜಸ್ಟ್ ಒಂದು ಚೌಕಟ್ಟಿದ್ದಾಗ ಅಷ್ಟೇ, ಅಥವಾ ಒಂದು ಪಿಕ್ಚರ್ ಫಾರ್ಮ್. ಸೊ ಟು ಪರ್ಫಾರ್ಮ್ ಸರ್ಟೇನ್ ಆ್ಯಕ್ಟಿವಿಟೀಸ್, ತರಗತಿಗೆ ಹೋದ್ಮೇಲೆ ಏನೆಲ್ಲ ಮಾಡ್ತೀವಿ ಅನ್ನೋದರ ಒಂದು ಚೌಕಟ್ಟನ್ನು ಹಾಕ್ಕೊಳ್ಳುವಂಥ ಅರ್ಥವನ್ನು ಇದು ಕೊಡುತ್ತೆ ಜನರಲ್ ಆಗಿ. ಇನ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಔಟ್ಲೈನ್ ಟು ಟೀಚಿಂಗ್ ಲರ್ನಿಂಗ್ ಆ್ಯಕ್ಟಿವಿಟೀಸ್. ಅಂದರೆ ಬೋಧನಾ ಮತ್ತು ಕಲಿಕಾ ಚಟುವಟಿಕೆಗಳನ್ನು ಏನೆಲ್ಲ ಮಾಡ್ತೀವಿ ಅನ್ನೋದಕ್ಕೆ ಒಂದು ಚೌಕಟ್ಟನ್ನು ಹಾಕ್ಕೊಳ್ತೀವಲ್ಲ, ಅಂತಹ ಚೌಕಟ್ಟನ್ನು ನಾವು ಯೋಜನೆ ಅಂತ ಹೇಳಿ ಕರಿತೀವಿ. ಬೋಧನೆಯ ಯೋಜನೆ ಅಂತ ಹೇಳಿ ಕರಿಬೋದು. ಅಥವಾ ನಾವೇನು ಟೀಚ್ ಮಾಡೋಕ್ಕೆ ಹೊರಟಿದ್ದೀವೋ ಆ ಟೀಚಿಂಗ್ ಮಾಡೋ ಅಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡ್ತೀವಿ ಅದೆಲ್ಲದರಗಳ ಬಗ್ಗೆ ಒಂದು ಔಟ್ಲೈನನ್ನು ನಾವು ಪ್ಲ್ಯಾನಿಂಗ್ ಅಂತ ಹೇಳಿ ಕರಿಬೋದು. ನೆಕ್ಸ್ಟ್, ಕಮಿಂಗ್ ಟು ದ ಡೆಫಿನೇಷನ್ಸ್ ಆಫ್ ಪ್ಲ್ಯಾನಿಂಗ್. ಇನ್ ಜನರಲ್, ಅಕಾರ್ಡಿಂಗ್ ಟು ದ ಡಿಸಿನಾ, ಪ್ಲ್ಯಾನಿಂಗ್ ಈಸ್ ಅ ವೇ ಆಫ್ ಪ್ರೊಜೆಕ್ಟಿಂಗ್ ಅವರ್ ಇಂಟೆನ್ಷನ್ಸ್. ದಟ್ ಈಸ್ ಎ ಮೆಥಡ್ ಆಫ್ ಡಿಸೈಡಿಂಗ್ ವಾಟ್ ವಿ ವಾಂಟ್ ಟು ಅಕಂಪ್ಲಿಷ್. ಅಂದರೆ ತರಗತಿಗೆ ಹೋದ ನಂತರ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ಒಂದು ನಾವು ಯೋಜನೆಯಲ್ಲಿ ಹಾಕ್ಕೊಳ್ಳೋದು. ಇಟ್ ಪ್ರೊಜೆಕ್ಟ್ಸ್ ವಾಟ್ ಆ್ಯಕ್ಚುಲಿ ವಿ ವಾಂಟ್ ಇನ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ರೂಮ್, ಇನ್ ವಿಚ್ ವೇ ವಿ ಆರ್ ಗೋಯಿಂಗ್ ಟು ಟೇಕ್ ದ ಟೀಚಿಂಗ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಅನ್ನುವಂಥದ್ದು. ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಪ್ಲ್ಯಾನಿಂಗ್ ಇನ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಈಸ್ ಎ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ದ ಗೋಲ್ಸ್ ಟು ಬಿ ಅಚೀವ್ಡ್ ಆ್ಯಂಡ್ ಸೆಟ್ಟಿಂಗ್ ದ ಸ್ಟ್ರಾಟಜೀಸ್, ಪ್ರೊಸೀಜರ್ಸ್ ಫಾರ್ ಅಚೀವಿಂಗ್ ದೋಸ್ ಗೋಲ್ಸ್ ಅಂತ ಹೇಳಿ ಕರಿತೀವಿ. ಇದು ಒಂದು ಪ್ರಕ್ರಿಯೆ ಪ್ಲ್ಯಾನಿಂಗ್ ಅನ್ನೋವಂಥದ್ದು. ಇಟ್ ಇಸ್ ಅ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ದ ಗೋಲ್ಸ್ ಅಂತಲೂ ಕೂಡ ಕರಿತೀವಿ ನಾವು. ಸೊ ಐಡೆಂಟಿಫೈಯಿಂಗ್ ದ ಗೋಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನೆಲ್ಲ ಉದ್ದೇಶಗಳನ್ನು ಹಾಕ್ಕೊಳ್ತಾ ಇದ್ದೀವಿ, ಆ ಉದ್ದೇಶಗಳನ್ನು ಹೇಗೆ ನಾವು ಸಾಧನೆ ಮಾಡ್ತೀವಿ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯೂಹಗಳು ಯಾವ್ಯಾವುದು ಮತ್ತು ಕ್ರಮಗಳು ಯಾವುದು ಅನ್ನೋದು. ಸೊ ಯಾವ ಕ್ರಮಗಳನ್ನು ಮೂಲಕ, ಯಾವ ವ್ಯೂಹಗಳ ಮೂಲಕ, ಯಾವ ಚಟುವಟಿಕೆಗಳ ಮೂಲಕ ಎಲ್ಲ ಉದ್ದೇಶಗಳನ್ನು ಈಡೇರಿಸ್ಕೊಳ್ತೀವಿ ಅನ್ನುವಂಥ ಒಂದು ಪ್ರಕ್ರಿಯೆ ರೆಡಿ ಮಾಡ್ಕೊಳ್ತೀವಲ್ಲ, ಅದನ್ನು ನಾವು ಪ್ಲ್ಯಾನಿಂಗ್ ಅಂತ ಹೇಳಿ ಕರಿತೀವಿ. ಅದರ್ವೈಸ್ ವಿ ಕ್ಯಾನ್ ಸೇ ದ್ಯಾಟ್ ಪ್ಲ್ಯಾನಿಂಗ್ ಮೀನ್ಸ್ ಟೀಚಿಂಗ್ ಔಟ್ಲೈನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಟೀಚಿಂಗ್ ಆರ್ ಅರೇಂಜ್ಡ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಆರ್ ಟು ಬಿ ಪ್ರೆಸೆಂಟೆಡ್. ಇಟ್ ಮೇ ಇನ್ಕ್ಲೂಡ್ ಆಬ್ಜೆಕ್ಟಿವ್ಸ್, ಪಾಯಿಂಟ್ಸ್ ಟು ಬಿ ಮೇಡ್, ಕ್ವಶನ್ಸ್ ಟು ಬಿ ಆಸ್ಕ್ಡ್, ರೆಫರೆನ್ಸ್ ಟು ಮೆಟೀರಿಯಲ್ಸ್, ಅಸೈನ್ಮೆಂಟ್ಸ್ ಎಕ್ಸೆಟ್ರಾ. ಅಂದರೆ ತರಗತಿಗೆ ಹೋದ ನಂತರ ಏನೆಲ್ಲ ಮಾಡ್ತೀವಿ ಅದನ್ನು ಕ್ರಮಬದ್ಧವಾಗಿ ಬರ್ಕೊಳ್ತಕ್ಕಂಥದ್ದು ಅಂಥೇಳಿ ಕರಿಬೋದು. ಹೇಗೆ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ವಿಷಯ ವಸ್ತುವನ್ನು ವಿದ್ಯಾರ್ಥಿಗಳ ಮುಂದೆ ಪ್ರಸ್ತುತಪಡಿಸ್ತೀವಿ ಅನ್ನುವಂಥದ್ದು. ಅದರಲ್ಲಿ ಏನೆಲ್ಲ ಬರ್ತದೆ, ಏನು ಉದ್ದೇಶ ಹಾಕ್ಕೊಂಡಿರ್ತೀವಿ, ಯಾವ ವಿಷಯ ವಸ್ತುವನ್ನು ಪ್ರಸ್ತುತಪಡಿಸ್ತೀವಿ,
ಅದೇ ಥರ ಯಾವ ಯಾವ ಚಟುವಟಿಕೆಗಳನ್ನು ಕೈಗೊಳ್ತೀವಿ, ತದನಂತರ ಅವರಿಗೆ ಯಾವ ರೀತಿ ಮೌಲ್ಯಮಾಪನ ಮಾಡ್ತೀವಿ, ಈ ರೀತಿ ಹಲವಾರು ಅಂಶಗಳನ್ನು ಆ ಯೋಜನೆ ಒಳಗೊಂಡಿರ್ತಕ್ಕಂಥ ಒಂದು ಔಟ್ಲೈನ್ ಅಂತ ಹೇಳಿ ಕರಿಬೋದು. ಇಟ್ಸ್ ಒಂದು ಫ್ರೇಮ್ ಕಟ್, just an outline. So we are doing like this. So today's my class going to be like this, with related to the presentation, with related to the asking of questions, students involvement, methods, isn't it, how I am taking the students thinking process, etc. So it involves all those things. ಒಂದಷ್ಟು ಮೊದಲನೇ ತಯಾರು ಮಾಡ್ಕೊಳ್ತಕ್ಕಂಥ ಅಂಶ ಅಂತ ಹೇಳಿ ಕರಿತೀವಿ. ಖಂಡಿತವಾಗೂ ಬೇಕು. ಯಾವುದೇ ಚಟುವಟಿಕೆಗೆ ನಾವು ಹಾಕೊಳ್ಳೋದ್ರಿಂದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಿಗೂ ಕೂಡ ಬಹಳ ಪ್ರಮುಖರೇ ಪಾತ್ರ ವಹಿಸ್ತದೆ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಮೂವ್ ಆನ್ ಟು ದ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್. ಯಾಕೆ ಪ್ಲ್ಯಾನ್ ಮಾಡಬೇಕು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಿಗೆ? ವೈ ವಿ ನೀಡ್ ಪ್ಲ್ಯಾನಿಂಗ್? ಹಾಗೆ ನಿಮಗೆಲ್ಲರಿಗೂ ಕಂಟೆಂಟ್ ಮಾಸ್ಟ್ರಿ ಇದೆ, ಬಿಕಾಸ್ ಸಮ್ ಆಫ್ ದೆಮ್ ಯು ಡಿಡ್ ಯುವರ್ ಪಿ ಜಿ ಕೋರ್ಸ್ ಆ್ಯಂಡ್ ಆಲ್ಸೋ ಗ್ರ್ಯಾಜುಯೇಷನ್ ಯು ಹ್ಯಾವ್ ಬೀನ್ ಕಂಪ್ಲೀಟೆಡ್, ಇಸಂಟ್ ಇಟ್? ಅದಕ್ಕೆ ನಿಮಗೆ ಹೈಸ್ಕೂಲ್ ಹಂತಕ್ಕೆ ಪಿ ಯು ಲೆವೆಲಿಗೆ ಮಾಡೋಕ್ಕೇನು ಕಷ್ಟ ಆಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಷಯ ವಸ್ತುವಿನ ಜ್ಞಾನ ಎಲ್ರಿಗೂ ಕೂಡ ಇದೆ. ಬಟ್ ಥಿಂಗ್ ಈಸ್ ದ್ಯಾಟ್ ಹೇಗೆ ಯಾವ ಯೋಜನೆ ಮಾಡ್ಕೊಳ್ಳೋದ್ರಿಂದ ಇನ್ನೇನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನುವಂಥದ್ದು. ಪ್ಲ್ಯಾನಿಂಗ್ ಎಲ್ಪ್ಸ್ ಇನ್ ಡೆಫಿನೆಟ್ ಆಬ್ಜೆಕ್ಟಿವ್ ಫಾರ್ ದ ಟೀಚಿಂಗ್. ಇದು ಬಹಳ ಮುಖ್ಯವಾಗಿ ನೀವು ಮೊದಲೇ ಯೋಜನೆ ಸಿದ್ಧಪಡ್ಕೊಂಡಿದ್ರೆ ಯಾವ ನಿರ್ದಿಷ್ಟ ಉದ್ದೇಶವನ್ನು ಅದ ಮೂಲಕ ಬೋಧನೆ ಮಾಡಬೇಕು ಅನ್ನೋದು ನಿಮಗೆ ಸ್ಪಷ್ಟ ಆಗ್ತದೆ. ದ್ಯಾಟ್ ಹೆಲ್ಪ್ಸ್ ಟೀಚರ್ ವಿಲ್ ಗೆಟ್ ಎನ್ ಐಡಿಯಾ ಟು ಅಚೀವ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಒಬ್ಬ ಶಿಕ್ಷಕನಿಗೆ ಯೋಜನೆಯನ್ನು ಹಾಕ್ಕೊಳ್ಳೋದ್ರಿಂದ ಒಂದಷ್ಟು ಯೋಚನೆಗಳು ಬರ್ತದೆ, ಒಂದು ಐಡಿಯಾ ಸಿಗ್ತದೆ. ಈ ಹಾಕ್ಕೊಂಡಿರ್ತಕ್ಕಂಥ ಉದ್ದೇಶಗಳನ್ನು ಯಾವ ರೀತಿ ನಾನು ಸಾಧನೆ ಮಾಡಿಕೊಳ್ಬೋದು ಅನ್ನೋ ಅಂಥದ್ದು ಮೊದಲೇ ಬರೀತೀರ, ಅಲ್ಲಿ ಯೋಜನೆ ಮಾಡ್ತೀರ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಪ್ರಿವೆಂಟ್ಸ್ ದ ಟೀಚರ್ ಟು ವ್ಯಾಂಡರ್ ಫ್ರಮ್ ಸಬ್ಜೆಕ್ಟ್. ಸೊ ಇಟ್ ಚೆಕ್ ದ ವೇಸ್ಟೇಜ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ ಆಫ್ ಟೀಚರ್ as well as students, because teacher will become systematic and economic in his teaching. Definitely it avoids the wastage of time and energy, or you can say the resources. ಬಹಳ ಮುಖ್ಯ. ಈಗ ಪ್ಲ್ಯಾನ್ ಇಲ್ಲ, ಶಿಕ್ಷಕ ಹೋಗಿದ್ದಾನೆ ಅಂತ ಅಂದರೆ ಬೋಧನೆ ಮಾಡೋದಕ್ಕೆ ಅವನಿಗೆ ವಿಷಯ ಜ್ಞಾನದ ಕೊರತೆ ಇಲ್ದಿರ್ಬೋದು, ಆದರೆ ಪ್ರಸ್ತುತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಹೇಳ್ತಾ ಎಲ್ಲಿಗೋ ಓಡಾಡ್ಬೋದು. ಈ ಮೇ ವ್ಯಾಂಡರ್ ಅಂದರೆ ಸುತ್ತಾಡಿ ಬಂದು ಕೊನೆ ಕೇಳ್ತಾ ಇರ್ತಾರೆ ನಾನು ಎಲ್ಲಿದ್ದೆ ಅನ್ನೋವಂಥದ್ದು. ಸೊ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಆ ತರಗತಿನಲ್ಲಿ ಎಷ್ಟು ಹೇಳಬೇಕಾಗಿತ್ತು, ಯಾವ ಮಾಹಿತಿಯನ್ನು ಕೊಡಬೇಕಾಗಿತ್ತು ಅದನ್ನು ಕೊಡೋಕ್ಕಾಗದೇ ಇರಬಹುದು. ಆವಾಗ ವೇಸ್ಟೇಜ್ ಆಫ್ ಟೈಮ್, ರಿಸೋರ್ಸಸ್ ಎಲ್ಲದೂ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳದ್ದು ಕೂಡ ಶಿಕ್ಷಕರದ್ದು ಕೂಡ. ಅದರಿಂದ ಕ್ರಮಬದ್ಧವಾಗಿ ಮಂಡನೆ ಮಾಡೋಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಎಲ್ಲ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೇಳ್ಕೊಂಡು ಬಂದು ವಿಷಯ ವಸ್ತುವನ್ನು ಸರಿ ಅನ್ನಿಸ್ದೇ ಇರ್ಬೋದು. ಇದನ್ನು ಮೊದಲು ಹೇಳಬೇಕಿತ್ತು, ಇದನ್ನು ಆಮೇಲೆ ಹೇಳಬೇಕಾಗಿತ್ತು. ಎಕ್ಸ್ಪೆಷಲಿ ಫಾರ್ ಬಿಗಿನರ್ಸ್, ನಿಮಿಗಳಿಗೆ ಏನಾಗ್ತದೆ ಅಂದರೆ ಯಾವುದನ್ನು ಮೊದಲು ಹೇಳಬೇಕು, ಯಾವ್ದು ತದನಂತರ, ಒಂದಷ್ಟು ಕ್ರಮಬದ್ಧತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ಇನ್ ದ್ಯಾಟ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ಲ್ಯಾನಿಂಗ್. ಇಟ್ ಪ್ರಿವೆಂಟ್ಸ್ ದ ವೇಸ್ಟೇಜ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. Next, material needs helps the teacher to organize learning experiences systematically. ಅಂದರೆ ಕಲಿಕಾ ಅನುಭವಗಳನ್ನು ಉತ್ತಮವಾಗಿ ಒದಗಿಸ್ಕೊಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಯು ಆರ್ ಪ್ಲ್ಯಾನಿಂಗ್ ಅಬೌಟ್ ದ ಆಬ್ಜೆಕ್ಟಿವ್ಸ್, ಆಲ್ರೆಡಿ ಯು ನೋ ಅಬೌಟ್ ದ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಅಕಾರ್ಡಿಂಗ್ ಟು ದ ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಫ್ ಕ್ಲಾಸಿಫಿಕೇಷನ್. ಸಾಕಷ್ಟು ಅದರಲ್ಲಿ ಬರ್ಕೊಳ್ತೀವಿ ನಾವು ಬೋಧನಾ ಉದ್ದೇಶಗಳಲ್ಲಿ. ಬ್ಲೂಮನ ಏನು ವರ್ಗೀಕರಣ ಶಾಸ್ತ್ರದ ಆಧಾರದ ಮೇಲೆ ಸಾಕಷ್ಟು ಉದ್ದೇಶಗಳನ್ನು ಹಾಕ್ಕೊಳ್ತೀವಿ. ಆ ಎಲ್ಲ ಉದ್ದೇಶಗಳನ್ನು ಸಾಧನೆ ಮಾಡಬೇಕು ಅಂತಾದರೆ ನಾವು ಉತ್ತಮವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಕಲಿಕಾ ಅನುಭವಗಳನ್ನು ಕೊಡಬೇಕಾಗತ್ತೆ. ಆ ಕಲಿಕಾ ಅನುಭವಗಳನ್ನು ಕೊಡಬೇಕಾದ್ರಿಂದ ದೆನ್ ಇಟ್ ಈಸ್ ಪಾಸಿಬಲ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ಉತ್ತಮವಾಗಿರ್ತಕ್ಕಂಥ ಕಲಿಕಾ ಅನುಭವವನ್ನು ತರಗತಿಯಲ್ಲಿ ನೀವು ಒದಗಿಸ್ಕೊಟ್ರೆ through those learning experiences it is possible to achieve the objectives. For that purpose, teacher can adopt material and aids in advance. ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು, ಕಲಿಕೋಪಕರಣಗಳನ್ನು ಸಂಘಟನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್. ಇಟ್ಸ್ ನಾಟ್ ಲೈಕ್ ಸ್ಪಾಂಟೇನಿಯಸ್ಲಿ ಯು ವಿಲ್ ಗೆಟ್ ಆಲ್ ದ ಲರ್ನಿಂಗ್ ಏಡ್ಸ್ ಆ್ಯಂಡ್ ಮೆಟೀರಿಯಲ್ ಸಮ್ಟೈಮ್ಸ್. ಹಾಗಾಗಿ ಮ್ಯಾಪ್ಸ್ ಇರ್ಬೋದು, ಡೆಮಾನ್ಸ್ಟ್ರೇಷನ್ ಆ್ಯಕ್ಟಿವಿಟೀಸ್ ಇರ್ಬೋದು, ಚಾರ್ಟ್ಸ್ ಇರ್ಬೋದು, ಸಮ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರ್ಬೋದು, ಎಕ್ಸೆಟ್ರಾ. ಸೋ ಮೆನಿ ಅದರ್ ಡಿಜಿಟೈಸೇಷನ್ ಇದಕ್ಕೆ ಇವತ್ತು ಎರಾದಲ್ಲಿರೋದ್ರಿಂದ ಸಾಕಷ್ಟು ಇವುಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ದ್ಯಾಟ್ಸ್ ವೈ ಪ್ಲ್ಯಾನಿಂಗ್ ಈಸ್ ನೀಡೆಡ್. Material and aids, already I have repeated this one. So planning gives confidence to face the class.
Yes, definitely. If you have planned out all the things, it will provide a confidence ಅಮಾಂಗ್ ಯು ಪೀಪಲ್. ಬಿಗಿನರ್ಸಿಗೆ ನಿಮಗೆ ಖಂಡಿತವಾಗ್ಲೂ ಕೂಡ ಒಂದು ಆತ್ಮವಿಶ್ವಾಸವನ್ನು ಕೊಡ್ತದೆ. ಸೊ ಪ್ಲ್ಯಾನ್ ಯಾವಾಗ ಡೆಫಿನೆಟ್ಲಿ ಈಗ ನಿಮಗೆ ಯಾಕೆ ಟ್ರೈನಿಂಗ್ ಬೇಕು, ನಿಮಗೆ ಪಿ ಜಿ ಆಗಿ ಬಂದಿದ್ದರೂ ಕೂಡ ಕ್ಲಾಸ್ ರೂಮಲ್ಲಿ ನಿಲ್ಲೋದಕ್ಕೆ ಯಾಕೆ ತರಬೇತಿ ಬೇಕು ಅನ್ನೋವಂಥದ್ರಲ್ಲಿ ಮುಖ್ಯವಾಗಿ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. you have to get a training over this one. This is a very wonderful skill you have to develop and practice it. ಯಾಕೆ ಅಂತಂದರೆ ನಿಮಗಿರ್ತಕ್ಕಂಥದ್ದು ಒಂದೇ, ಯಾವ ರೀತಿ ನಾನು ವಿಷಯ ವಸ್ತುವನ್ನು ಪ್ರಾರಂಭ ಮಾಡಬೇಕು, ಎಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು, ಎಲ್ಲಿ ಸೂಕ್ತವಾದ ಉದಾಹರಣೆಯನ್ನು ಯಾವ ರೀತಿ ವಿದ್ಯಾರ್ಥಿಗಳಿಗೆ ಮಾಡಬೇಕು, ಅವರನ್ನು ಯಾವ ರೀತಿ ತರಗತಿಯಲ್ಲಿ ಅವಧಾನವನ್ನು ಕೇಂದ್ರೀಕರಿಸೋ ರೀತಿ ಮಾಡಬೇಕು, ಈ ರೀತಿ ಸಾಕಷ್ಟು ಪಟ್ಟಿ ಮಾಡ್ತಾ ಹೋಗ್ಬೋದು ನೀವು ಬಿಗಿನರ್ಸ್. When you are having all these type of questions in your mind before going to teach, the plan helps you to get an answer for all those types of questions. ಅದಕ್ಕೆಲ್ಲದಕ್ಕೂ ಕೂಡ ಹೇಗೆ ಪ್ರಾರಂಭ ಮಾಡಿದರೆ ಚೆನ್ನಾಗಿರುತ್ತೆ, ನೀವು ಕೂತು ಒಂದಷ್ಟು ಬರ್ಕೊಳ್ತಾ ಹೋದರೆ ಆ ಫಾರ್ಮ್ಯಾಟಲ್ಲಿ ಡೆಫಿನೆಟ್ಲಿ ನಿಮಗೆ ಅವಾಗೆಲ್ಲದಕ್ಕೂ ಉತ್ತರ ಸಿಗೋದ್ರಿಂದ ಸೊ ಇಟ್ ಅವಾಯ್ಡ್ಸ್ ದ ಕನ್ಫ್ಯೂಷನ್ಸ್ ಇನ್ ಯುವರ್ ಮೈಂಡ್. ಡೆಫಿನೆಟ್ಲಿ ಇಟ್ ವಿಲ್ ಗಿವ್ಸ್ ಇನ್ ಟರ್ನ್ ದಟ್ ಕಾನ್ಫಿಡೆನ್ಸ್ ಅಮಾಂಗ್ ಯು ಪೀಪಲ್. ಪ್ಲ್ಯಾನಿಂಗ್ ಗಿವ್ಸ್ ಕಾನ್ಫಿಡೆನ್ಸ್ ಟು ಫೇಸ್ ದ ಕ್ಲಾಸ್. ಮೊದಲೇ ಎಲ್ಲ ಔಟ್ಲೈನ್ ಇದೆ, ಒಂದು ಪಿಕ್ಚರ್ ಇದೆ, ಈ ರೀತಿಯೇ ಆಗುತ್ತೆ, ಇದೇ ದಾರಿನಲ್ಲಿ ಸಾಗಬೇಕು ಅಂತ ನಿಮ್ಮ ಕಣ್ಣೆದುರಿಗಿದ್ದರೆ ಅದಕ್ಕೆ ಆತ್ಮವಿಶ್ವಾಸ ಸಿಕ್ಕೇ ಸಿಗುತ್ತೆ ಡೆಫಿನೆಟ್ಲಿ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್. ಯು ಮಸ್ಟ್ ಬಿ ವೆರಿ ಕಾನ್ಫಿಡೆಂಟ್. ಪ್ಲ್ಯಾನಿಂಗ್ ಹೆಲ್ಪ್ಸ್ ದ ಟೀಚರ್ ಟು ಮೋಟಿವೇಟ್ ದ ಸ್ಟೂಡೆಂಟ್ಸ್. ಎಸ್, ವಿದ್ಯಾರ್ಥಿಗಳನ್ನು ಅಭಿಪ್ರೇರಣೆಗೊಳಿಸೋದು ಬಹಳ ಮುಖ್ಯ. ಸೊ ನವೆಡೇಸ್ ದ ಟೀಚರ್ಸ್ ಆರ್ ವೆರಿ ಲೆಸ್ ಮೋಟಿವೇಟರ್ಸ್. ಮೋಟಿವೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಮೊದಲೇ ನೀವು ಅದರಲ್ಲಿ ಬರ್ಕೊಳ್ತಾ ಹೋದರೆ, ಪ್ಲ್ಯಾನ್ ಔಟ್ ಮಾಡಿದ್ರಿದ್ರೆ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳನ್ನು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮೋಟಿವೇಟ್ ಮಾಡ್ಬೋದು. ಇನ್ನು ಎವ್ರಿ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಎವ್ರಿ ಪಾರ್ಟ್, ಎಲ್ಲ ಹಂತಗಳಲ್ಲಿ ಎಲ್ಲ ಭಾಗಗಳಲ್ಲಿ ಅದನ್ನು ನೋಡ್ಬೋದು. ಎವ್ರಿ ಫೇಸ್ ಆರ್ ಎವ್ರಿ ಸ್ಟೇಜ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಮಗು ತೊಡಗಿಸ್ಕೊಳ್ಳೋದಕ್ಕೆ, ಮೋಟಿವೇಟ್ ಮಾಡೋದಕ್ಕೆ. ಅಂದರೆ ಯಾವ ಸೂಕ್ತ ಸಂದರ್ಭದಲ್ಲಿ ಟೀಚಿಂಗ್ ಏಡನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ ನೀವೆಲ್ಲ ಹಾಕ್ಕೊಂಡ್ಬಿಟ್ಟಿದ್ರೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಅವಧಾನವನ್ನು ಕೇಂದ್ರೀಕರಿಸಿ ಅವನು ತೊಡಗಿಸ್ಕೊಳ್ಳುವಂಥ ರೀತಿಯಲ್ಲಿ ನಾವು ಅವರನ್ನು ಅಭಿಪ್ರೇರಣೆಯನ್ನು ಗೊಳಿಸ್ಬೋದು ಅನ್ನುವಂಥದ್ದು. Planning provides the adequate checking of learning outcomes of instructions. Very important. A learning outcome of instructions. ಯಾವುದೇ ವಿಷಯ ವಸ್ತುವನ್ನು ಉದ್ದೇಶಗಳಿಗೆ ಅನುಗುಣವಾಗಿ ನಾವು ಪ್ರಸ್ತುತಪಡಿಸಿದರೆ ಅದು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿದೆ ಅನ್ನುವಂಥ ಅಂಶವನ್ನು ನಾವು ಕೂಡ ಚೆಕ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಪ್ಲ್ಯಾನಿಂಗಲ್ಲಿ ನೀವು ಎವ್ಯಾಲ್ಯೂಯೇಷನ್ ಟೂಲನ್ನು ಬರ್ಕೊಳ್ಳೋದ್ರಿಂದ ಯಾವ ಆಸ್ಪೆಕ್ಟಲ್ಲಿ, ಯಾವ ದೃಷ್ಟಿಕೋನದಲ್ಲಿ ಅದನ್ನು ಅಳತೆ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು ಅನ್ನೋವಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಸೂಕ್ತವಾಗಿರ್ತಕ್ಕಂಥದ್ದು ಅಂತೇಳಿ. ಇಟ್ ಹೆಲ್ಪ್ಸ್ ಟು ಬ್ರಿಂಗ್ ಆಲ್ರೌಂಡ್ ಡೆವಲಪ್ಮೆಂಟ್ ಅಮಾಂಗ್ ದ ಸ್ಟೂಡೆಂಟ್ಸ್. ಅಫ್ಕೋರ್ಸ್ ಇಟ್ ಈಸ್ ಪಾಸಿಬಲ್. ಸೊ ಸೋಷಿಯಲ್ ಡೆವಲಪ್ಮೆಂಟ್, ಎಮೋಷನಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್, ಸ್ಪಿರಿಚುವಲ್ ಡೆವಲಪ್ಮೆಂಟ್. ವೆಲ್ ಇನ್ ಅಡ್ವಾನ್ಸ್ ಇಫ್ ಯು ಆರ್ ಗೋಯಿಂಗ್ ಟು ಪ್ಲ್ಯಾನ್ ಔಟ್ all the things before going to present your content matter indirectly. ಸೊ ಇಟ್ ಹೆಲ್ಪ್ಸ್ ಟು ಡೆವಲಪ್ ಆಲ್ ಆಸ್ಪೆಕ್ಟ್ಸ್ ಆಫ್ ದ ಚೈಲ್ಡ್. ಕಾಗ್ನಿಷನ್ ಅಷ್ಟೇ ಇರೋದಿಲ್ಲ, ಅದ್ರ ಜೊತೆಗೆ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಅಥವಾ ಇನ್ಯಾವುದೋ ರೀತಿಯಲ್ಲಿ ಮೊದಲೇ ಪೂರ್ವ ನಿರ್ಧಾರಿತವಾಗಿ ಎಲ್ಲವುಗಳನ್ನು ಸರಿ ಮಾಡ್ಕೊಂಡು ನೀವು ಒಂದಷ್ಟು ಯೋಜನೆಯನ್ನು ಸಿದ್ಧಪಡಿಸ್ಕೊಂಡ್ರೆ ಆ ಯೋಜನೆ ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ವಿದ್ಯಾರ್ಥಿಗಳನ್ನು ಬೆಳೆಸೋದಕ್ಕೆ ಸಾಧ್ಯತೆ ಆಗುತ್ತೆ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾವುದೋ ಒಂದು ಚರ್ಚಾ ವಿಧಾನದ ಮೂಲಕ ಇವತ್ತು ಮಾಡೋಣ ಅಂತ ಹಾಕ್ಕೊಳ್ತೀರ. ಸೊ ಗ್ರೂಪ್ಸನ್ನು ಮಾಡ್ತೀರಾ, ಅದರಲ್ಲಿ ಈ ರೀತಿ ನನ್ನ ಗುಂಪುಗಳು ಇರಬೇಕಾಗತ್ತೆ. 5 ಮೆಂಬರ್ಸ್ ಇನ್ ಈಚ್ ಗ್ರೂಪ್ ಅಥವಾ 2 ಮೆಂಬರ್ಸ್ ಇನ್ ಈಚ್ ಗ್ರೂಪ್, 10 ಮೆಂಬರ್ಸ್ ಇನ್ ಈಚ್ ಗ್ರೂಪ್. ಆ ಗ್ರೂಪಲ್ಲಿ ಮತ್ತೆ ಆವ್ರೇಜ್, ಬಿಲೋ ಆವ್ರೇಜ್ ಈ ರೀತಿ ಸ್ಟೂಡೆಂಟ್ಸ್ಗಳನ್ನು ಮಿಕ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಔಟ್ ಮಾಡಿದ್ದೀರಾ. ದೆನ್ ಯು ಆರ್ ಡೂಯಿಂಗ್ ದ್ಯಾಟ್ ಒನ್. ಡೆಫಿನೆಟ್ಲಿ ಆ ಪ್ಲ್ಯಾನ್ ಮೊದಲೇ ಇತ್ತು ಅಂದರೆ ತರಗತಿಗೆ ಹೋದ ತಕ್ಷಣವೇ ನೀವು ಅಲ್ಲಿ ಆ ಗುಂಪು ಮಾಡೋದರ ಮೂಲಕ, ಚರ್ಚೆ ಮಾಡೋದ್ರ ಮೂಲಕ ವಿಷಯ ವಸ್ತುವನ್ನು ಪ್ರಸ್ತುತಪಡಿಸಿದ್ರೆ ಇಟ್ ಈಸ್ ಪಾಸಿಬಲ್ ಟು ಡೆವಲಪ್ ಸೋಷಿಯಲ್ ವ್ಯಾಲ್ಯೂಸ್ ಅಮಾಂಗ್ ದ ಸ್ಟೂಡೆಂಟ್ಸ್. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇವತ್ತಿನ ಸೋಷಿಯಲ್ ವ್ಯಾಲ್ಯೂಸ್ ಬಹಳ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅರ್ಲಿ ಸ್ಟೇಜಲ್ಲಿ ಈ ಆಸ್ಪೆಕ್ಟ್ಸಿಗೆ ಹೆಚ್ಚು ಒತ್ತನ್ನು ಕೊಟ್ಟರೆ
ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸೊಸೈಟಿ ತುಂಬ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ರಾದರ್ ದೆನ್ ಫೋಕಸಿಂಗ್ ಆನ್ ಇಂಡಿವಿಜುವಲ್ ಗ್ರೋತ್ ಆಫ್ ದ ಸ್ಟೂಡೆಂಟ್ಸ್, ಸೊಸೈಟಲ್ ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಹೆಲ್ದಿ ಅಟ್ಮಾಸ್ಫಿಯರ್. ಆ ದೃಷ್ಟಿನಲ್ಲಿ ಸೊ ನಾಟ್ ಓನ್ಲಿ ಫಾರ್ ದಿಸ್ ಎಮೋಷನಲ್ ಡೆವಲಪ್ಮೆಂಟ್, ಆಲ್ ದೀಸ್ ಥಿಂಗ್ಸ್ ಇಟ್ ಈಸ್ ಪಾಸಿಬಲ್. Next, it helps to give qualified education for students also. That is also very important. Next, ಇದನ್ನು ಹೊರತಾಗಿಯೂ ಕೂಡ ಕ್ರಮಬದ್ಧವಾಗಿ ಕಾನ್ಫಿಡೆನ್ಸ್ ಬರೋವಂಥದ್ದಾಗಿರ್ಬೋದು, ಎಲ್ಲ ದೃಷ್ಟಿಕೋನದಲ್ಲಿ ಪ್ಲ್ಯಾನಿಂಗ್ ಇದ್ದರೆ ತುಂಬ ಉಪಯೋಗ ಅಂಥೇಳಿ ಕರಿಬೋದು. ಸೂಟಬಲ್ ಟೀಚಿಂಗ್ ಸಮ್ಮರೀಸ್ ಕೊಡ್ಬೋದು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯು ಕೆನ್ ಕನೆಕ್ಟ್ ದ ಪ್ರೀವಿಯಸ್ ನಾಲೆಡ್ಜ್ ಟು ದ ನ್ಯೂ ನಾಲೆಡ್ಜ್. ಯಾವ ರೀತಿ ಪ್ರಶ್ನೆಗಳನ್ನು ಹಾಕ್ಕೊಳ್ಬೇಕು ಅನ್ನೋವಂಥದ್ದನ್ನು ನೋಡಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯು ಕ್ಯಾನ್ ಆರ್ಗನೈಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ವೆರಿ ಸಿಸ್ಟಮ್ಯಾಟಿಕಲಿ. ಆಲ್ ದೀಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಅಂತಲೇ ಕೂಡ ಕರಿತೀವಿ ನಾವು. ಹಾಗಾಗಿ ವಿವಿಧ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಶಿಕ್ಷಕ ತಾನು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಕರಿತೀವಿ. ಸಾಕಷ್ಟು ರೀತಿಯ ಯೋಜನೆ ಸಿದ್ಧತೆ ಬೇಕಾಗ್ತದೆ. ನಾವೊಂದು ಹಬ್ಬ ಮಾಡಬೇಕಾದ್ರೆ ಎಷ್ಟೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ತೀವಿ, ನಮ್ಮ ಬಡ್ಜೆಟ್ ಎಷ್ಟಿದೆ, ಈ ಸಲ ಯಾವ ರೀತಿ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದು. ಹಾಗಾಗಿ ಇಲ್ಲಿ ದಿನನಿತ್ಯ ಮಾಡ್ತಕ್ಕಂಥ ಅಷ್ಟು ವಿದ್ಯಾರ್ಥಿಗಳನ್ನು ನಾವು ಹ್ಯಾಂಡ್ಲ್ ಮಾಡ್ತಿರ್ತೀವಿ. ನಾವು ಅದಕ್ಕೊಂದಷ್ಟು ಪೂರ್ವ ತಯಾರಿ ಖಂಡಿತವಾಗೂ ಯೋಜನೆ ಬೇಕಾಗ್ತದೆ ಅಂತ. ಹಾಗಾಗಿ ಶಿಕ್ಷಕ ಹಲವಾರು ರೀತಿಯ ಯೋಜನೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ ಅವನ ಬೋಧನೆಗೆ, ಅವನ ವಿಷಯ ವಸ್ತುವಿನ ಬೋಧನೆಗೆ ಅಂತ. ದೇರ್ ಆರ್ 3 ಮೇಜರ್ ಕ್ಲಾಸಿಫಿಕೇಷನ್ ಆಫ್ ದ ಪ್ಲ್ಯಾನಿಂಗ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. 3 ಮೇಜರ್ ಕ್ಲಾಸಿಫಿಕೇಷನ್. ಇದು ಒಂದು ಪ್ರೋಸೆಸ್ ಇದೆ, ಪ್ರಕ್ರಿಯೆ. ಯಾವ ಆಧಾರದ ಮೇಲೆ ನಾವು ಈ 3 ವರ್ಗೀಕರಣವನ್ನು ಮಾಡ್ತೀವಿ ಯೋಜನೆಯನ್ನು ಅಂತಂದರೆ, ಸೊ ಬೇಸ್ಡ್ ಆನ್ ದ ಡ್ಯುರೇಷನ್ ಇಟ್ ರಿಕ್ವೈರ್ಸ್ ಟು ಫಿನಿಶ್ ದೋಸ್ ಪ್ಲ್ಯಾನ್ಸ್ ಅಂತ. ಹಾಕ್ಕೊಂಡಿರ್ತಕ್ಕಂಥ ಯೋಜನೆಯನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಬೋದಾಗಿರ್ತಕ್ಕಂಥ ಅವಧಿಯನ್ನು ಆಧರಿಸಿ 3 ರೀತಿಯಾಗಿ ವರ್ಗೀಕರಣವನ್ನು ಮಾಡ್ಬೋದು ಪ್ಲ್ಯಾನಿಂಗ್ ಪ್ರೋಸೆಸ್ಸಲ್ಲಿ ಅಂತ ಹೇಳಿ ಕರಿತೀವಿ. ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ಸೊ ವೈಲ್ ಕೀಪಿಂಗ್ ದೋಸ್ ಥಿಂಗ್ಸ್, ದ ಫಸ್ಟ್ ಒನ್ ಇಟ್ ಈಸ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅಂತ ಕರಿತೀವಿ, ದೀರ್ಘಾವಧಿ ಯೋಜನೆಗಳು ಅಂಥೇಳಿ. ಸೆಕೆಂಡ್ ಒನ್ ಇಟ್ ಈಸ್ ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್, ಅಲ್ಪಾವಧಿ ಯೋಜನೆಗಳು. ಮೂರನೇದು ಡೈಲಿ ಪ್ಲ್ಯಾನ್ಸ್, ದಿನನಿತ್ಯದ ಯೋಜನೆಗಳು. ಸೊ ಆ್ಯಸ್ ಅರ್ಲಿಯರ್ ಐ ಸೆಡ್, ಲಾಂಗ್ ಟರ್ಮ್ ಪ್ಲ್ಯಾನ್ಸ್, ದೀರ್ಘಾವಧಿ ಯೋಜನೆಗಳು ಡೆಫಿನೆಟ್ಲಿ. ಸೊ ದೇ ರಿಕ್ವೈರ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್ ಟು ಫಿನಿಶ್ ದೋಸ್ ಆ್ಯಕ್ಟಿವಿಟೀಸ್. ಏನೆಲ್ಲ ಯೋಜನೆ ಹಾಕ್ಕೊಂಡಿರ್ತೀವ ಅವುಗಳನ್ನು ಪೂರ್ಣಗೊಳಿಸಲು ಹೆಚ್ಚು ಸಮಯವನ್ನು, ಅವಧಿಯನ್ನು ತೆಗೆದುಕೊಳ್ತಕ್ಕಂಥ ಯೋಜನೆಗಳನ್ನು ನಾವು ದೀರ್ಘಾವಧಿ ಯೋಜನೆಗಳು ಅಂಥೇಳಿ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಕೋರ್ಸ್ ಪ್ಲ್ಯಾನ್ ಬರುತ್ತೆ, ಇಯರ್ ಪ್ಲ್ಯಾನ್ ಬರುತ್ತೆ, ಸೆಮಿಸ್ಟರ್ ಪ್ಲ್ಯಾನ್ ಅಂತ ಹೇಳಿ ಕರಿತೀವಿ. ವಾರ್ಷಿಕ ಯೋಜನೆ, ಕೋರ್ಸ್ ಯೋಜನೆ, ಸೆಮಿಸ್ಟರ್ ಯೋಜನೆ ಅಂತ ಹೇಳಿ ಕೂಡ ಕರಿಬೋದು. ಅಂದರೆ ಇವುಗಳನ್ನು ಮುಗಿಸೋದಕ್ಕೆ, ಕೋರ್ಸ್ ಅಂದರೆ ಇಟ್ ಮೇ ಟೇಕ್ 2 years, 1 year, ಮೋರ್ ದೆನ್ ದಟ್ ಆಲ್ಸೋ. ಇಯರ್ ಅಂದರೆ ಒಂದು ಶೈಕ್ಷಣಿಕ ವರ್ಷ ಪೂರ್ಣಗೊಳಿಸಲು ಬೇಕಾಗಿರ್ತಕ್ಕಂಥದ್ದು ಅಂತ, ಪೂರ್ತಿ ಒಂದು ಶೈಕ್ಷಣಿಕ ವರ್ಷಕ್ಕೆ ಹಾಕ್ಕೊಂಡಿರ್ತೀವಿ. ಸೆಮಿಸ್ಟರ್ ಅಂದರೆ 6 ತಿಂಗಳು, ಅರ್ಧ ವರ್ಷ. ಆ ಅರ್ಧ ವರ್ಷದಲ್ಲಿ ಮಾಡ್ಬೋದಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ನಾವು ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ಇದನ್ನು ಮುಗಿಸೋದಕ್ಕೆ 6 ತಿಂಗಳು ಬೇಕಾಗ್ತದೆ. ಇದನ್ನು ನಾವು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅಂತ. ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಅಂದರೆ ಪ್ಲ್ಯಾನಿಂಗ್ ಆಫ್ ದ ಎಜುಕೇಷನಲ್ ವರ್ಕ್ ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇನ್ ಎ ಡೆಫಿನೆಟ್ ಮ್ಯಾನರ್. ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ, ಸ್ವಲ್ಪ ಸಮಯ ಸಾಕು. ಸ್ವಲ್ಪ ಅಂದರೆ ನೀವು ಅಂದ್ಕೊಂಡಂಗಲ್ಲ, ಮೇ ಬಿ ಇಟ್ ಈಸ್ 1 month, ಅದನ್ನು ಯೂನಿಟ್ ಪ್ಲ್ಯಾನ್ ಅಂತ ಕರಿತೀವಿ. ಆರ್ ಮಂತ್ಲಿ ಇರ್ಬೋದು, 2 months ಒನ್ಸ್ ಇರ್ಬೋದು, ಅಥವಾ ವೀಕ್ಲಿ ಪ್ಲ್ಯಾನ್ಸ್ ಅಂತ ಹೇಳಿ ಕರಿಬೋದು. ಒಂದು ವಾರಕ್ಕೆ ಬೇಕಾಗುವಷ್ಟು ಯೋಜನೆಯನ್ನು ಸಿದ್ಧ ಮಾಡಿಕೊಟ್ರೆ ಅದನ್ನು ನಾವು ವೀಕ್ಲಿ ಪ್ಲ್ಯಾನ್ಸ್ ಅಂತ ಕರಿತೀವಿ. 1 ತಿಂಗಳಿಗಾಗುವಷ್ಟು, ಈ 1 ತಿಂಗಳಲ್ಲಿ ನಾನು ಏನೇನೆಲ್ಲ ಮಾಡ್ಬೋದು, ನನ್ನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡ್ಬೋದು, ಯಾವ ರೀತಿ ಬೋಧನೆ ಮಾಡ್ಬೋದು ಅಂತ ಹಾಕ್ಕೊಂಡ್ರೆ ಔಟ್ಲೈನನ್ನು, ಅದನ್ನು ನಾವು ಮಂತ್ಲಿ ಪ್ಲ್ಯಾನ್ ಅಂತ ಕರಿತೀವಿ. ಯೂನಿಟ್ ಪ್ಲ್ಯಾನ್ ಇಟ್ ಈಸ್ ಓನ್ಲಿ ಟು ಫಿನಿಶ್ ದಟ್ ಕಂಪ್ಲೀಟ್ ಯೂನಿಟ್. ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ಯೂನಿಟ್ಸ್ಗಳನ್ನು ಮಾಡಿದ್ದಾರೆ. ದಟ್ ಒನ್ ಕಂಪ್ಲೀಟ್ ಯೂನಿಟ್ ಫಿನಿಷ್ ಮಾಡೋದಕ್ಕೆ ಹೋಲಿಸ್ಟಿಕ್ ವೇನಲ್ಲಿ ಏನೆಲ್ಲ ಔಟ್ಲೈನ್ ಹಾಕ್ಕೊಳ್ತೀರಲ್ಲ, ದಟ್ ಈಸ್ ನಥಿಂಗ್ ಬಟ್ ಯೂನಿಟ್ ಪ್ಲ್ಯಾನ್ ಅಂತ. ದೇ ರಿಕ್ವೈರ್ to finish. Maybe unit plan takes 1 month, 2 months, sometimes it may take 15 days, like that. It varies depending upon the content present in that particular unit. The next one, it is daily plans.
ದಿನನಿತ್ಯದ ಯೋಜನೆಗಳು. ಶಿಕ್ಷಕ 40 ನಿಮಿಷ ಪಾಠ ಮಾಡೋಕ್ಕೆ ಹೋದ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಯನ್ನು, ಔಟ್ಲೈನನ್ನು ಹಾಕ್ಕೊಳ್ಬೇಕಾಗತ್ತೆ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ. ಪ್ಲ್ಯಾನಿಂಗ್ ಆಫ್ ದ ಎಜುಕೇಷನಲ್ ವರ್ಕ್ ಫಾರ್ ಎ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇನ್ ಎ ಡೆಫಿನೆಟ್ ಮ್ಯಾನರ್. ಅಂದರೆ ಆವತ್ತಿನ ಪಾಠಕ್ಕೆ, ಪ್ರತಿದಿನದ ಪಾಠಕ್ಕೆ ಅವನು ಯೋಜನೆಯನ್ನು ಹಾಕ್ಕೊಳ್ಳುವಂಥದ್ದನ್ನು. ಅದಕ್ಕೆ ಎಕ್ಸಾಂಪಲ್ ಲೆಸನ್ ಪ್ಲ್ಯಾನ್ ಫಾರ್ ಸೀಕ್ವೆನ್ಷಿಯಲ್ ಪೀರಿಯಡ್ಸ್ ಅಂತ ಹೇಳಿ ಕರಿಬೋದು ನಾವು. ಪಾಠ ಯೋಜನೆ, ಲೆಸನ್ ಪ್ಲ್ಯಾನ್ ಅಂದರೆ ಪಾಠ ಯೋಜನೆ. ಪ್ಲ್ಯಾನ್ ಫಾರ್ ಸೀಕ್ವೆನ್ಷಿಯಲ್ ಪೀರಿಯಡ್ಸ್ ಅಂದರೆ ಶೇಷ ಅವಧಿಗಾಗಿ ಮಾಡಿಕೊಂಡಿರ್ತಕ್ಕಂಥ ಯೋಜನೆ ಅಂತ ಹೇಳಿ ಕರಿತೀವಿ. ಸೀಕ್ವೆನ್ಷಿಯಲ್ ಅಂತ ಹೇಳಿ ಕರಿಬೋದು ನಾವು. ಇದನ್ನು 2 ರೀತಿ ಹೇಳ್ತೀವಿ. ಇಲ್ಲಿ ಲೆಸನ್ ಪ್ಲ್ಯಾನಲ್ಲಿ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಟುಡೇ ಐ ಆಮ್ ಟೇಕಿಂಗ್ ಇನ್ ಡೀಟೇಲ್ ಅಬೌಟ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್. ಲಾಂಗ್ ಟರ್ಮ್ ಪ್ಲ್ಯಾನ್ಸ್, ದ ಫಸ್ಟ್ ಒನ್ ಇಟ್ ಈಸ್ ಕೋರ್ಸ್ ಪ್ಲ್ಯಾನ್. ಅದರಲ್ಲಿ ಮುಖ್ಯವಾಗಿ ಕೋರ್ಸ್ ಪ್ಲ್ಯಾನ್ ಬರುತ್ತೆ. ಇಟ್ ಈಸ್ ಎ ಪ್ಲ್ಯಾನ್ ಫಾರ್ ಕಂಪ್ಲೀಟ್ ಕೋರ್ಸ್. ಏನು ಕೋರ್ಸ್ ಪ್ಲ್ಯಾನ್ ಅಂದರೆ ಇಡೀ ಒಂದು ಕೋರ್ಸಿಗೆ ಯೋಜನೆಯನ್ನು ಏನು ಮಾಡ್ಕೊಳ್ತೀವಲ್ಲ ಅದನ್ನು ಕೋರ್ಸಿನ ಯೋಜನೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಕೋರ್ಸ್ ಅಂದರೆ ಏನು? ನಿಮಗೆ ಗೊತ್ತಿದೆ, BEd ಕೋರ್ಸು, ಮೆಡಿಕಲ್ ಕೋರ್ಸ್, ಇಂಜಿನಿಯರಿಂಗ್ ಕೋರ್ಸ್, 4 ಇಯರ್ಸ್ ಕೋರ್ಸ್. BEd ಕೋರ್ಸ್ 2 ಇಯರ್ಸ್ ಕೋರ್ಸ್. ಹಾಗಾದರೆ ನಾವು ಶಾಲಾ ಹಂತಕ್ಕೆ ತೆಗೆದುಕೊಂಡಾಗ ಪ್ರೈಮರಿ ಅಂತ ಹೇಳಿ ಕರಿಬೋದು, ಲೋಯರ್ ಪ್ರೈಮರಿ, ಅಪ್ಪರ್ ಪ್ರೈಮರಿ, ಸೆಕೆಂಡರಿ, PUC ಅಂತ ಹೇಳಿ ಕರ್ಕೊಳ್ಬೋದು. ಇದನ್ನು ಒಂದು ಕಂಪ್ಲೀಟ್ ಕೋರ್ಸ್ ಅಂತ ಹೇಳಿ ತೆಗೆದುಕೊಳ್ಬೇಕಾಗತ್ತೆ. ಲೋಯರ್ ಪ್ರೈಮರಿ 1 to 4th, 5th to 8th ಆರ್ 5th to 7th ಅವೈಲಬಿಲಿಟಿ ಆಫ್ ದ ಕ್ಲಾಸಸ್. ಇದನ್ನು ನಾವು ಹೈಯರ್ ಪ್ರೈಮರಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸೆಕೆಂಡರಿ 8th to 10th ಸೆಕೆಂಡರಿ ಕೋರ್ಸ್ ಅಂತ ಹೇಳಿ ಕರಿಬೋದು. ನೆಕ್ಸ್ಟ್ PUC ಕೋರ್ಸ್ ಅಂತ ತೆಗೆದುಕೊಳ್ಬೋದು. ಸೊ ಫಾರ್ ದಟ್ ಪರ್ಟಿಕ್ಯುಲರ್ course duration, what are the activities you are going to take? So that plan it is said to be a course plan ಅಂತ ಹೇಳಿ ಆಗ್ತದೆ. ಇದು ಬಹಳ ಮುಖ್ಯ. ಯಾಕೆಂದರೆ ಒಂದು ಕೋರ್ಸಿನ ಉದ್ದೇಶಗಳೇ ಬೇರೆ ಇರ್ತದೆ ಶೈಕ್ಷಣಿಕ ವರ್ಷಕ್ಕೆ ಹೋಲಿಸಿದಾಗ. ಏನು ಪ್ರೈಮರಿ ಎಜುಕೇಷನ್ ಅಂತ ಹೇಳಿ ಕರಿತೀವಿ, ಅಥವಾ ಲೋಯರ್ ಪ್ರೈಮರಿ ಎಜುಕೇಷನ್, ಸೆಕೆಂಡರಿ ಎಜುಕೇಷನ್. ಸೊ ದ್ಯಾಟ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸ್ಕೂಲ್ ಎಜುಕೇಷನ್ ಹ್ಯಾವಿಂಗ್ ಇಟ್ಸ್ ಓನ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಅದರದ್ದೇ ಆಗಿರ್ತಕ್ಕಂಥ ಒಂದಷ್ಟು ಗುರಿಗಳನ್ನು ಇದೆ. ಪ್ರೈಮರಿ ಎಜುಕೇಷನ್ ಮುಗಿಸಿದರೆ ಮಗು ಇಷ್ಟೆಲ್ಲ ಅಂಶಗಳನ್ನು ಕಲ್ತಿರಬೇಕು ಅಥವಾ ಗುರಿಗಳನ್ನು ಸಾಧಿಸಿರಬೇಕು ಅನ್ನೋವಂಥ ಅಂಶ. ದ್ಯಾಟ್ಸ್ ವೈ ದೇ ಪ್ಲ್ಯಾನ್ಡ್ ಔಟ್ ವಿತ್ ರಿಲೇಟೆಡ್ ಟು ದ ಕರಿಕ್ಯುಲರ್ ಆ್ಯಸ್ ವೆಲ್ ಆ್ಯಸ್ co-curricular activities. That's why course plan is also very important. ಹಾಗಾದರೆ ಸ್ಟೆಪ್ಸ್ ಫಾರ್ ಕೋರ್ಸ್ ಪ್ಲ್ಯಾನ್. ಒಂದು ಕೋರ್ಸ್ ಪ್ಲ್ಯಾನ್ನ ನಾವು ಮಾಡಬೇಕು ಅಂದರೆ ಸೊ ಯಾವ ರೀತಿ ನಾವು ಅದನ್ನು ತಯಾರು ಮಾಡಿಕೊಳ್ಬೇಕು, ಸೆಕೆಂಡ್ರಿ ಎಜುಕೇಷನಿಗೆ ಮಾಡಿಕೊಳ್ಬೇಕು ಅಂತ ಉದಾಹರಣೆ ಇಟ್ಕೊಳ್ಳ. 8, 9 ಮತ್ತು 10ಕ್ಕೆ ಯಾವ ರೀತಿ ಕ್ರಮಬದ್ಧವಾಗಿ ಮಾಡಬೇಕು, ಈ 5 ಹಂತಗಳನ್ನು ಅನುಸರಿಸಿ ನೀವು ಒಂದು ಸೂಕ್ತವಾಗಿರ್ತಕ್ಕಂಥ ಕೋರ್ಸ್ ಪ್ಲ್ಯಾನನ್ನು ತಯಾರು ಮಾಡ್ಬೋದು. ದ ಫಸ್ಟ್ ಒನ್ ಇಟ್ ಈಸ್ ಅನಲೈಸಿಂಗ್. ಏನನ್ನು ಅನಲೈಸ್ ಮಾಡಬೇಕು, ನಾವು ವಿಶ್ಲೇಷಣೆ ಮಾಡುವಂಥದ್ದು ಅಂತೇಳಿ ಕರಿತೀವಿ. ವಿ ಶುಡ್ ಅನಲೈಸ್ ಕಂಡೀಷನ್ಸ್ ಆಫ್ ಅವರ್ ಟೀಚಿಂಗ್ ಸಿಚುಯೇಷನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟೂಡೆಂಟ್ಸ್ ವಿತ್ ರಿಲೇಟೆಡ್ ಟು ದ IQ, ಸಬ್ಜೆಕ್ಟ್ ನಾಲೆಡ್ಜ್, ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್, ಆ್ಯಕ್ಚುಲಿ ಡೈವರ್ಸಿಟೀಸ್ ಇನ್ ದ ಕ್ಲಾಸ್ ರೂಮ್ಸ್ ಆ್ಯಂಡ್ ದ ರಿಸೋರ್ಸಸ್ ಅಟ್ ಯುವರ್ ಸ್ಕೂಲ್. ಅಂದರೆ ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಯೋಜನೆ, ಇಡೀ ಒಂದು ಸೆಕೆಂಡರಿ ಎಜುಕೇಷನನ್ನು ಮಗು ಪೂರ್ಣಗೊಳಿಸೋದಕ್ಕೆ ಮುಂಚೆ ನಾನೊಂದು ಪ್ಲ್ಯಾನ್ ರೆಡಿ ಮಾಡಬೇಕಾಗಿದೆ. ಹಾಗಾದರೆ ಆ ಪ್ಲ್ಯಾನಿಗೆ ಮುಂಚೆ ನಾನು ಒಂದು ವಿಶ್ಲೇಷಣೆಯನ್ನು ಮಾಡಿಕೊಳ್ಬೇಕು. ಏನು ವಿಶ್ಲೇಷಣೆ? ಈ ನಮ್ಮ ಟೀಚಿಂಗ್ ಸಿಚುಯೇಷನ್ಸ್ ಹೇಗಿದೆ, ಕಂಡೀಷನ್ಸ್ ನಮ್ಮ ಶಾಲೆಯಲ್ಲಿ 8, 9, 10ಕ್ಕೆ ಪೂರ್ತಿ ತಗೊಳ್ಳುವಂಥದ್ದು. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಟೂಡೆಂಟ್ಸ್. ಮೋಸ್ಟ್ ಹೇಗಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಟೂಡೆಂಟ್ಸ್? ಹೈ IQ ಇರೋರು ಬರ್ತಾರಾ, ಅವರೇಜ್ IQನ, ಅಥವಾ ಬಿಲೋ IQ ಅಂದರೆ ಬಿಲೋ ಲೆಸ್ ದೆನ್ ಅವರೇಜ್, ಬಿಲೋ ಅವರೇಜ್ ಸ್ಟೂಡೆಂಟ್ಸ ನಮಗೆ ಬರ್ತಕ್ಕಂಥವ್ರು ಅನ್ನೋಂಥದ್ರ ಬಗ್ಗೆ ನೀವು ಅನಲೈಸ್ ಮಾಡ್ಕೊಳ್ಬೋದು. ವಾಟ್ ಟೈಪ್ ಆಫ್ ದ ಗ್ರೂಪ್ ಯು ಆರ್ ಹ್ಯಾವಿಂಗ್ ಇನ್ ಯುವರ್ ಸ್ಕೂಲ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಪ್ಲ್ಯಾನ್ ಔಟ್. ಹಾಗೆ ಸಬ್ಜೆಕ್ಟ್ ನಾಲೆಡ್ಜ್ ಹೇಗಿದೆ. ಈಗ ಫೀಡಿಂಗ್ ಸ್ಕೂಲ್ಸ್ ಇರ್ತದೆ. ಹೈಸ್ಕೂಲಿಗೆ ಬಂದ ತಕ್ಷಣವೇ ಸಮ್ ಆಫ್ ದ ಪ್ರೈಮರಿ ಸ್ಕೂಲ್ ದೇ ಆರ್ ಸೆಂಡಿಂಗ್ ವೆರಿ ಬ್ಯೂಟಿಫುಲಿ ವಿತ್ ಆಲ್ ಆಸ್ಪೆಕ್ಟ್ಸ್ ದ ಎಕ್ಸ್ಪೋಜರ್ ಸಿಕ್ಕಿರುತ್ತೆ ಮಕ್ಕಳಿಗೆ. ಇನ್ನು ಕೆಲವು ಕಡೆ ಇರಲ್ಲ. ಸೊ ದ ಸಬ್ಜೆಕ್ಟ್ ನಾಲೆಡ್ಜ್ ಎಷ್ಟಿದೆ, ಬೇಸಿಕ್ಸ್ ಎಷ್ಟಿದೆ ಅವರಿಗೆ ತುಂಬ ಚೆನ್ನಾಗಿ ಅದು ನೋಡ್ಕೊಳ್ಬೇಕು. ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್, ದಿಸ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಯೂಸ್ಫುಲ್. ಯು ಹ್ಯಾವ್ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಇಫ್ ದೇ ಆರ್ ರಿಯಲಿ ಪುವರ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್. ಸೊ ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಬಿ ಪ್ಲ್ಯಾನ್ ಔಟ್ ಅನ್ನೋವಂಥದ್ದು. ಡೈವರ್ಸಿಟೀಸ್ ಇನ್ ದ ಕ್ಲಾಸ್ ರೂಮ್ ಆ್ಯಂಡ್ ರಿಸೋರ್ಸಸ್ ಅಟ್ ಯುವರ್ ಸ್ಕೂಲ್.
ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲ ರಿಸೋರ್ಸಸ್, ಮೇ ಬಿ ಇಟ್ ಈಸ್ ಹ್ಯೂಮನ್ ರಿಸೋರ್ಸಸ್ ಆ್ಯಸ್ ವೆಲ್ ಆಸ್ ಫಿಸಿಕಲ್ ರಿಸೋರ್ಸಸ್, ಯು ಕ್ಯಾನ್ ಅನಲೈಸ್ ದ್ಯಾಟ್ ಒನ್. ಹ್ಯೂಮನ್ ರಿಸೋರ್ಸಸಲ್ಲಿ ಟೀಚರ್ಸ್ ಅವೈಲಬಿಲಿಟಿ ಇರ್ಬೋದು, ಎಲ್ಲರೂ ಕೂಡ ಪಿ ಟೀಚರ್ ಇನ್ಕ್ಲೂಡಿಂಗ್ ಅದರ್ ನಾನ್ ಟೀಚಿಂಗ್ ಸ್ಟಾಫ್ ಎಕ್ಸೆಟ್ರಾ, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಲ್ಸೋ. ಹಾಗಾಗಿ ಹೇಗೆ ಅದನ್ನು ಮಾಡ್ತೀರಾ ಅನ್ನೋಂಥ ಅಂಶಕ್ಕೆ ಇವನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಫಿಸಿಕಲ್ ರಿಸೋರ್ಸಸ್, ಲ್ಯಾಬ್ಸ್ ಆಗಿರ್ಬೋದು, ಮೈದಾನ, ಆಟದ ಮೈದಾನ ಆಗಿರ್ಬೋದು ಇತ್ಯಾದಿ, ಏನಿಷ್ಟು ಲಭ್ಯತೆ ಇದೆ ಅನ್ನುವಂಥದ್ದು ಒಂದಷ್ಟು ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣ ನಿಮ್ಮ ಮುಂದೆ ಇರಬೇಕಾಗತ್ತೆ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಒನ್, ದಟ್ ಈಸ್ ಆ್ಯಕ್ಚುಯಲ್ ಪ್ಲ್ಯಾನಿಂಗ್, ಕೋರ್ಸ್ ಪ್ಲ್ಯಾನ್. ವಿ ಶುಡ್ ಪ್ಲ್ಯಾನ್ ಫಾರ್ ಕೋರ್ಸ್ ಅಂತ ಹೇಳಿ ಕರಿತೀವಿ. ಇಡೀ ಒಂದು 8, 9, 10ಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಏನೆಲ್ಲ ನಾವು ಚಟುವಟಿಕೆಗಳನ್ನು ಕೈಗೊಳ್ತೀವಿ 3 ವರ್ಷ, ಈಗ 8ಕ್ಕೆ ಬಂದುಬಿಟ್ಟಿದ್ದಾರೆ ಒಂದು ಬ್ಯಾಚ್, 8, 9, 10ಕ್ಕೆ ಅವರಿಗೆ ಯಾವ ರೀತಿ ನಾವು ಪ್ಲ್ಯಾನ್ ಔಟ್ ಮಾಡಬೇಕು. 8ರಲ್ಲಿ ಏನು ಮಾಡಬೇಕು, ಅದು 9ರಲ್ಲಿ ಏನು ಮಾಡಬೇಕು, 10ರಲ್ಲಿ. ಯೂಶ್ವಲಿ ಯಾಕೆ ಬೇಕು ಕೋರ್ಸ್ ಪ್ಲ್ಯಾನ್ ಅಂತ ಹೇಳ್ತೀನಿ ಅಂತಂದರೆ, ನಾನು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ 10th ರಿಸಲ್ಟ್ ನಾವು ನೋಡ್ತೀವಿ. ಯಾವಾಗಲೂ ನಾವು ಯಾವಾಗ ರಶಪ್ ಹಾಕ್ತೀವಿ, 10th ಮಕ್ಕಳು ಬಂದಾಗ, ಸೊ ಎವ್ರಿಬಡಿ ರಶಿಂಗ್ ಟುವರ್ಡ್ಸ್ ಟು ಪ್ರೊವೈಡ್ ಬೆಸ್ಟ್ ಟೀಚಿಂಗ್, repetitions, the good notes, materials, revision tests, isn't it? Everybody taking care of with their keen interest to get a good results. ಆದರೆ ವಿದ್ಯಾರ್ಥಿಗಳು ಅಷ್ಟೇ, ಶಿಕ್ಷಕರು ಅಷ್ಟೇ. ಬಟ್ rather than doing that one, they can plan out at the time of when the new batch coming at 8th standard. 8ಕ್ಕೆ ಬಂದಿದ್ದಾರೆ ಅಂದರೆ ಅಲ್ಲಿಂದನೇ ಆ ಯೋಜನೆಯನ್ನು ತಯಾರು ಮಾಡಿಕೊಳ್ಬೇಕು. ಈ ಬ್ಯಾಚ್ ಬಂದಿದೆ, 8ಕ್ಕೆ ಅವ್ರಿಗೆ ಯಾವ ರೀತಿ ಎಕ್ಸ್ಪೋಜರ್ ಸಿಗಬೇಕಾಗತ್ತೆ, 9th ಎಷ್ಟು, 10th ಎಷ್ಟು. ಆವಾಗ 10th ಬಂದಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೆಷರ್ ಇಲ್ಲದ ಹಾಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತರಿಸಲಿಕ್ಕೆ ಈ ಒಂದು ಯೋಜನೆ ಖಂಡಿತವಾಗೂ ಸಾಧ್ಯತೆ ಆಗುತ್ತೆ. ದಟ್ ಎವ್ರಿಬಡಿ ಕ್ಯಾನ್ ಟ್ರೈ ಔಟ್. ನೀವು ನಾಳೆ ಹೋದಾಗ ಶಾಲೆಗಳಲ್ಲಿ ಇದನ್ನು ಜಾರಿಗೊಳಿಸ್ಕೊಳ್ಬೋದು, ಕೋರ್ಸ್ ಪ್ಲ್ಯಾನನ್ನು ಹಾಕ್ಕೊಳ್ಳೋದ್ರ ಮೂಲಕ. 8ಕ್ಕೆ ಬಂದ ತಕ್ಷಣವೇ ಈಗ ಮೊದಲೇ ಹೇಳಿದಾಗೆ ಅನಾಲಿಸಿಸ್ ಮಾಡಿಕೊಂಡು ಎಷ್ಟು ಜನ ನಿಮ್ಮಲ್ಲಿ ಸಬ್ಜೆಕ್ಟ್ ನಾಲೆಡ್ಜ್ ತುಂಬ ಕಡಿಮೆ ಇದೆ ನಿಮ್ಮ ಸಬ್ಜೆಕ್ಟ್ಗಳಲ್ಲಿ, ಅದನ್ನು ಗುರುತಿಸ್ಕೊಂಡ್ರೆ ಒಂದಷ್ಟು ಪ್ಲ್ಯಾನ್ ಔಟ್ ಮಾಡಿ, ಇಷ್ಟು ಜನ ಹಿಂಗಿದ್ದಾರೆ, ಅವ್ರಿಗೆ ರೆಮಿಡಿಯಲ್ ಕ್ಲಾಸಸ್ 8ಗೆ ಹಾಕ್ಕೊಂಡು ಒಂದಷ್ಟು ಫಂಡಮೆಂಟಲ್ಸನ್ನು ಹಾಕ್ಕೊಳ್ಬೋದು, ಬೇಸಿಕ್ಸನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ದೆನ್ ಯು ಕ್ಯಾನ್ ಡೆವಲಪ್ ಅದರ್ ನ್ಯೂ ಇನ್ಫಾರ್ಮೇಷನ್ ಆರ್ ನ್ಯೂ ನಾಲೆಡ್ಜ್ ಯು ಕ್ಯಾನ್ ಗಿವ್ ಟು ದ ಸ್ಟೂಡೆಂಟ್ಸ್. ಪರಿಹಾರವನ್ನು ಕೊಟ್ಟ ನಂತರ ಮಾಡ್ಕೊಳ್ಳೋವಂಥದ್ದು. ಅವ್ರಿಗೆ ಹೇಗೆ ಅವ್ರ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಬೇಕು, ಯಾವ ರೀತಿ ಬೋರ್ಡ್ ಎಕ್ಸಾಮ್ ಇರ್ತದೆ 10th, ಅದಕ್ಕೆ ಸ್ವಲ್ಪನೇ ಎಕ್ಸ್ಪೋಷರ್ಸನ್ನು ಕೊಟ್ಕೊಳ್ತಾ ಹೋಗ್ಬೋದು. 9ರಲ್ಲಿ ಏನೇನು ಚೇಂಜಸ್ ಮಾಡ್ತೀರಾ. ದೆನ್ 10th ಬರೋ ಅಷ್ಟೊತ್ತಿಗೆ ಅವರು ಆಲ್ಮೋಸ್ಟ್ 75% ದೇ ಮಸ್ಟ್ ಬಿ ಪ್ರಿಪೇರ್ ವಿತ್ ದ ರಿಲೇಟೆಡ್ ಟು ದ ಸ್ಟಡಿ ಹ್ಯಾಬಿಟ್ಸ್, ಟೇಕಿಂಗ್ ನೋಟ್ಸ್, ರಿವಿಷನ್, ಸೆಲ್ಫ್ ಸ್ಟಡಿಗೆ ಮೋಟಿವೇಟ್ ಮಾಡಿರಬೇಕಾಗತ್ತೆ. ಇನ್ನು ಉಳಿದಿದ್ದ 25% ನೀವು ಕರೆಕ್ಷನ್ಸನ್ನು ಅಲ್ಲಿ ಮಾಡ್ಕೊಳ್ಬೋದು. ಲೈಕ್ ದ್ಯಾಟ್ ಯು ಹ್ಯಾವ್ ಟು ಪ್ಲ್ಯಾನ್ ಔಟ್ ದ ಕೋರ್ಸ್ ಪ್ಲ್ಯಾನ್ ಆಫ್ಟರ್ ಅನಾಲಿಸಿಸಿಂಗ್. ಅಂದರೆ ಕಂಟೆಂಟ್ ಹೆಂಗೆ ಇರಬೇಕಾಗತ್ತೆ, ಸಿಲೆಬಸ್ಸು, ಆಬ್ಜೆಕ್ಟಿವ್ಸು, ಮೆಟೀರಿಯಲ್ಸ್ ಏನಿರಬೇಕು, ವಾಟ್ ಆರ್ ದ ಮೆಥಡ್ಸ್ ಯು ಆರ್ ಗೋಯಿಂಗ್ ಟು ಅಡಾಪ್ಟ್, ಸ್ಟ್ರಾಟಜೀಸ್, ಟೆಕ್ನಿಕ್ಸ್ ಆಫ್ ಟೀಚಿಂಗ್, ಅಸೆಸ್ಮೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಅಂದರೆ ಯಾವ ರೀತಿ ಮೌಲ್ಯಮಾಪನವನ್ನು ಮಾಡ್ತೀರಾ, ಅದರಿಂದ ಯಾವ ರೀತಿ ಅವರಿಗೆ ಫೀಡ್ಬ್ಯಾಕನ್ನು ಕೊಡ್ಬೋದು. ಸಾಕಷ್ಟು ವಿಷಯಗಳು ನಾನು ಹೇಳ್ದಾಗೆ ರಿವಿಷನ್ನು, ಕ್ಲಾಸ್ ಟೈಮಿಂಗ್ಸಿಂದ ಹಿಡಿದು ಯಾವ ಸಬ್ಜೆಕ್ಟ್ ಟೀಚರ್ಸ್ ಅಲಾಟ್ ಮಾಡ್ತೀರಾ, ಅವ್ರಿಗೆ ಹೇಗೆ ಅದನ್ನು ಮನವರಿಕೆ ಮಾಡ್ಕೊಳ್ಬೇಕು, 10th ಹೇಗಿರುತ್ತೆ ಅನ್ನೋ, 9th ಬಂದಮೇಲೆ ಏನೆಷ್ಟೆಲ್ಲ ಚೇಂಜಸ್ಸು 10th, ಇದು ಪೂರ್ತಿ ಚಿತ್ರಣ ನಿಮ್ಮ ಕಣ್ಣೆದುರಿಗಿತ್ತು ಅಂದರೆ ಖಂಡಿತವಾಗೂ 10th ರಿಸಲ್ಟು ಯಾವುದೇ ಇದಿಲ್ಲದೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತರಲಿಕ್ಕೆ ಸಾಧ್ಯತೆ ಆಗತ್ತೆ ಅನ್ನುವಂಥ ಅಂಶ. ಸೊ ದ ನೆಕ್ಸ್ಟ್ ಒನ್, ಇಟ್ ಈಸ್ ಕಂಡಕ್ಟಿಂಗ್. ಆಫ್ಟರ್ ಪ್ಲ್ಯಾನಿಂಗ್ ಔಟ್ ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಅಂತ. Course should be conducted according to the plan in a systematic way. Next, assessment. Assessment of course output should be done by assessing overall development of the students through different evaluation tools and techniques ಅಂತ ಹೇಳಿ ಕರಿತೀವಿ. ಮೌಲ್ಯಮಾಪನ ಮಾಡಿ ಫಲಿತಾಂಶ ಬರುತ್ತೆ. 10th ಬಂದಾದಮೇಲೆ ನೀವೇನು ಕೋರ್ಸ್ ಪ್ಲ್ಯಾನ್ ಹಾಕ್ಕೊಂಡಿರ್ತೀರಾ ಅದು ಸಕ್ಸಸ್ ಆಗಿದೆ ಅನ್ನೋದನ್ನು ನೋಡೋದು 10th ರಿಸಲ್ಟ್ ಬಂದಮೇಲೆ, ಅಥವಾ ಅವರ ಒಪಿನಿಯನ್ ತಗೊಳ್ಳೋದ್ರ ಮೂಲಕ, ಅಥವಾ ನೀವೇ ಸ್ವತಃ ಮಾಡೋದ್ರ ಮೂಲಕ ನೋಡ್ಬೋದು. ತುಂಬ ಚೆನ್ನಾಗಿತ್ತು ಅಂದರೆ ಯು ಕ್ಯಾನ್ ಕಂಟಿನ್ಯೂ, ಅದರ್ವೈಸ್ ಯು ಹ್ಯಾವ್ ಟು ಮಾಡಿಫೈ ವಿತ್ ಸಮ್ ಅದರ್ ವೇರ್ ಎಕ್ಸಾಕ್ಟ್ಲಿ. ಸೊ ಯು ಹ್ಯಾವ್ ಟು ಮಾಡಿಫೈ, ಎಲ್ಲಿ ಬದಲಾವಣೆಗೆ ಅವಕಾಶ ಇದೆ ನೋಡ್ಕೊಳ್ಳಿ, ಲೂಪ್ ಹೋಲ್ಸನ್ನು ಫೈಂಡ್ ಔಟ್ ಮಾಡಿ ಯು ಕ್ಯಾನ್ ಪ್ರಿಪೇರ್ ಯುವರ್ ಓನ್ ವಂಡರ್ಫುಲ್ ಕೋರ್ಸ್ ಪ್ಲ್ಯಾನ್. ದೀಸ್ ಆರ್ ದ 5 steps you can implement in your school level education
ದಟ್ ಈಸ್ ನಥಿಂಗ್ ಬಟ್ ಕೋರ್ಸ್ ಪ್ಲ್ಯಾನ್ ಅಂತ ಹೇಳಿನೇ ಕರಿತೀವಿ. ಇದು ಲಾಂಗ್ ಟರ್ಮ್. ಸೊ ಇದನ್ನು ಲಾಂಗ್ ಟರ್ಮ್ ಪ್ಲ್ಯಾನ್ ಅಂತಲೇ ಕೂಡ ಕರಿತೀವಿ. ಟು ಫಿನಿಶ್ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನೋಂಥದ್ದನ್ನು ಕರಿಬೋದು ನಾವು. ಸೊ ದ ನೆಕ್ಸ್ಟ್ ಒನ್, ರಿಫ್ಲೆಕ್ಟಿಂಗ್ ಆನ್ ಅವರ್ teaching. After assessment, we have to looking at what we do in the classroom during the whole course duration, thinking about why we do it and thinking about if it works. It's a process of self evaluation. ಅಂದರೆ ನಮಗೆ ನಾವೇ ರಿಫ್ಲೆಕ್ಷನ್ ಮಾಡ್ಕೊಳ್ಳೋವಂಥದ್ದು. ನಾವು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ, ಎಕ್ಸಿಕ್ಯೂಟಿವ್ ಮಾಡಿದ್ದೀವಿ, ಅಸೆಸ್ ಮಾಡಿದ ನಂತರ ಗೊತ್ತಾಗುತ್ತೆ ಏನೆಲ್ಲ ಮಾಡಿದ್ವಿ, ಹೇಗೆ ಮಾಡಿದ್ವಿ, ಯಾಕೆ ಮಾಡಿದ್ವಿ ಅನ್ನೋವಂಥದ್ದಕ್ಕೆ ಉತ್ತರಗಳನ್ನು ಕಂಡುಕೊಳ್ತಕ್ಕಂಥದ್ದು ಸೆಲ್ಫ್ ಎವ್ಯಾಲ್ಯೂಯೇಷನ್. ದಿಸ್ ಮೇ ದೆನ್ ಲೀಡ್ ಟು ಚೇಂಜಸ್ ಆ್ಯಂಡ್ ಇಂಪ್ರೂವ್ಮೆಂಟ್ಸ್ ಇನ್ ಅವರ್ ಕೋರ್ಸ್ ಪ್ಲ್ಯಾನ್. ಖಂಡಿತವಾಗ್ಲೂ ಬದಲಾವಣೆಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಅಂಶ. ದಟ್ ಯು ಕ್ಯಾನ್ ಡೂ ಇಟ್. ಸಿಗ್ನಿಫಿಕೆನ್ಸ್ ಆಫ್ ಕೋರ್ಸ್ ಪ್ಲ್ಯಾನ್. ಏನು ಮಹತ್ವ ಕೋರ್ಸ್ ಪ್ಲ್ಯಾನಿಂದು? ಟು ಕಂಪ್ಲೀಟ್ ಕೋರ್ಸ್ ಸಕ್ಸಸ್ಫುಲಿ, ಯಶಸ್ವಿಯಾಗಿ ಆ ಒಂದು ಕೋರ್ಸನ್ನು ಇನ್ ಸೆಕೆಂಡ್ರಿ ಎಜುಕೇಷನ್, ಪ್ರೈಮರಿ ಎಜುಕೇಷನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಏನು ಹೇಳಿದ್ನಲ್ಲ ಗುರಿಗಳು, ಅವುಗಳನ್ನು ಸಾಧಿಸೋದಕ್ಕೆ ಅಂತ ಹೇಳಿ ಖಂಡಿತವಾಗೂ. ದಟ್ಸ್ ವೈ ಕೋರ್ಸ್ ಪ್ಲ್ಯಾನ್ ಇಟ್ ಈಸ್ ನೀಡೆಡ್ ಟು ಗಿವ್ ಕ್ವಾಲಿಟಿ ಎಜುಕೇಷನ್. ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಖಂಡಿತವಾಗೂ ಬೇಕಾಗತ್ತೆ. ಕ್ವಾಲಿಟಿ ಅಂತ ಬಂದ ತಕ್ಷಣ ಇಲ್ಲಿ ಬೋತ್ ಕರಿಕ್ಯುಲರ್ ಆ್ಯಸ್ ವೆಲ್ ಆ್ಯಸ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ನಮ್ಮ ಮಕ್ಕಳನ್ನು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೋದು. ಇಫ್ ಯು ಆರ್ ಪ್ಲ್ಯಾನ್ ಔಟ್ ಫ್ರಮ್ 8th ಸ್ಟ್ಯಾಂಡರ್ಡ್ ಓನ್ಲಿ, ದೆನ್ ಇಟ್ ಈಸ್ ಪಾಸಿಬಲ್. ಅದರ ಜೊತೆಗೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ಗೂ ಕೂಡ ಸ್ಪೋರ್ಟ್ಸಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡೋದಕ್ಕೂ ಸಾಧ್ಯತೆ ಆಗುತ್ತೆ ಇಫ್ ಯು ಆರ್ ಹ್ಯಾವಿಂಗ್ ಎ ಕೋರ್ಸ್ ಪ್ಲ್ಯಾನ್. ಟು ಯುಟಿಲೈಸ್ ಟೈಮ್ ಪ್ರಾಪರ್ಲಿ, ಆ ಸಮಯ ಏನಿದೆಯೋ ಅದನ್ನು ತುಂಬ ಚೆನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ. ಟು ಅಚೀವ್ ಪ್ರೀ ಡಿಟರ್ಮೈನ್ಡ್ ಅಬ್ಜೆಕ್ಟಿವ್ಸ್, ಶಾಲೆಯ ಗುರಿಗಳನ್ನು, ಉದ್ದೇಶಗಳನ್ನು ಸಾಧನೆ ಮಾಡಲಿಕ್ಕೆ, ಆ ಕೋರ್ಸಿನ ಉದ್ದೇಶಗಳನ್ನು ಸಾಧನೆ ಮಾಡಲಿಕ್ಕೆ ಖಂಡಿತವಾಗೂ ಕೋರ್ಸ್ ಪ್ಲ್ಯಾನ್ ಸಹಾಯ ಮಾಡುತ್ತೆ. ಟು ಅಡಾಪ್ಟ್ ದ ನ್ಯೂ ಟೆಕ್ನಿಕ್ಸ್ ಆ್ಯಂಡ್ ಸ್ಟ್ರಾಟಜೀಸ್, ಆಫ್ ಕೋರ್ಸ್ ಇಟ್ ಈಸ್ ನೀಡೆಡ್. ಹೊಸ ತಂತ್ರ ಮತ್ತು ವ್ಯೂಹಗಳನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಹೆಲ್ಪ್ಸ್ ಫಾರ್ ಸೆಲ್ಫ್ ಅಸೆಸ್ಮೆಂಟ್ ಫಾರ್ ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ಒಂದು ಸ್ವ ಮೌಲ್ಯಮಾಪನಕ್ಕೆ ಅವಕಾಶ ಮಾಡ್ಕೊಳ್ತಕ್ಕಂಥದ್ದು ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಅನ್ನುವಂಥ ಅಂಶ. 8ನೇ ಕ್ಲಾಸಲ್ಲೇ ವಿದ್ಯಾರ್ಥಿಗಳನ್ನು ತಿತ್ತಾ ಬಂದಿದ್ದೀರಾ, ಅವರು ತಿದ್ಕೊಂಡಿದ್ದಾರೆ. ನೀವು ಅಂದರೆ 9th ಇನ್ನೊಂದಷ್ಟು ಬದಲಾವಣೆ ಆಗುತ್ತೆ, 10th ಸಾಕಷ್ಟು ಬದಲಾವಣೆಯಾಗಿ ಉತ್ತಮ ಫಲಿತಾಂಶವನ್ನು ತರಿಸ್ಬೋದು ಅನ್ನೋ ಅಂಶ. So that's why, everybody has to plan out their own course before going to execute. Next, coming to the year plan. This is also called as long-term plan because it requires one complete academic year to finish or to execute. ವಾರ್ಷಿಕ ಯೋಜನೆ ಒಂದು ಶೈಕ್ಷಣಿಕ ವರ್ಷವನ್ನೇ ತೆಗೆದುಕೊಳ್ಳುತ್ತೆ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಅದರಿಂದ ಇದನ್ನು ವಾರ್ಷಿಕ ಯೋಜನಾ ಅಂತ ಹೇಳಿ ಕರಿತೀವಿ. ಶೈಕ್ಷಣಿಕ ವರ್ಷವನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಇಟ್ ಈಸ್ ಅ ಪ್ಲ್ಯಾನ್ ಫಾರ್ ಅಕಾಡೆಮಿಕ್ ಇಯರ್. ಶೈಕ್ಷಣಿಕ ವರ್ಷಕ್ಕೆ ಯೋಜನೆಯನ್ನು ನಾವು ವಾರ್ಷಿಕ ಯೋಜನೆ ಅಂತ ಹೇಳಿ ಕರಿತೀವಿ. ಪ್ಲ್ಯಾನ್ ಫಾರ್ ದ ಇಯರ್ 2020 ಫಾರ್ ದ ಕೋರ್ಸ್ B.Ed, ಪ್ಲ್ಯಾನ್ ಫಾರ್ ದ ಇಯರ್ 2020 ಫಾರ್ ದ ಕೋರ್ಸ್ ಇಂಜಿನಿಯರಿಂಗ್ ಎಕ್ಸೆಟ್ರಾ. ಅದೇ ಥರ 8ಕ್ಕೆ ಸಪ್ರೇಟು, 9ಕ್ಕೆ ಸಪ್ರೇಟ್, ಈ ರೀತಿ ಹಾಕ್ಕೊಳ್ಬೋದು. ಆ ಶೈಕ್ಷಣಿಕ ವರ್ಷಕ್ಕೆ ಏನು ಮಾಡ್ತೀವಿ ಅನ್ನೋವಂಥ ಅಂಶವನ್ನು ನಿಮ್ಮ ಸಬ್ಜೆಕ್ಟಲ್ಲಿ ಹಾಕ್ಕೊಳ್ಳೋವಂಥದ್ದನ್ನು ಇಯರ್ ಪ್ಲ್ಯಾನ್ ಅಂತ ಕರಿತೀವಿ. ಕೋರ್ಸ್ ಪ್ಲ್ಯಾನ್ ಇಟ್ ಈಸ್ ಕಂಪ್ರೈಸ್ಡ್ ಆಫ್ ಆಲ್ ದ ಕರಿಕ್ಯುಲರ್ ಆ್ಯಸ್ ವೆಲ್ ಆಸ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಆಲ್ ದ ಸಬ್ಜೆಕ್ಟ್ಸ್ ಅನ್ನೋವಂಥದ್ದು. ಬಟ್ ಇಯರ್ ಪ್ಲ್ಯಾನ್ ಇಟ್ ಈಸ್ ಮೆಂಟ್ ಓನ್ಲಿ ಫಾರ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟು. ಆ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಮತ್ತು ಒಂದು ನಿರ್ದಿಷ್ಟ ಬೋಧನಾ ವಿಷಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಅದೇ ಥರ ಸೆಮಿಸ್ಟರ್ ಪ್ಲ್ಯಾನ್ ಅಂತ ಕರಿತೀವಿ. ಇಟ್ ಈಸ್ ಎ ಪ್ಲ್ಯಾನ್ ಫಾರ್ ಎ ಸೆಮಿಸ್ಟರ್. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಸೆಮಿಸ್ಟರ್ ಸ್ಕೀಮಲ್ಲೇ ರನ್ ಆಗ್ತಾ ಇರುತ್ತೆ. ಅವಾಗ ಅದನ್ನೇ ರೆಡ್ಯೂಸ್ ಮಾಡಿ 6 ಮಂತ್ಸಿಗೆ ಮಾಡ್ಕೊಳ್ತೀವಿ ಅಷ್ಟೇ. ಸೊ ದ ಫಾರ್ಮ್ಯಾಟ್ ಎವ್ರಿಥಿಂಗ್ ಇಟ್ ಈಸ್ ಗೋಯಿಂಗ್ ಟು ಬಿ ದ ಸೇಮ್, ಇಯರ್ ಪ್ಲ್ಯಾನ್ ಆ್ಯಸ್ ವೆಲ್ ಆಸ್ ಸೆಮಿಸ್ಟರ್ ಪ್ಲ್ಯಾನ್. ಒಂದು ವಿಷಯಕ್ಕೆ ಪೂರಕವಾಗಿ ಮಾಡುವಂಥದ್ದು ಅಂತ ಹೇಳಿ ಕರಿತೀವಿ ಇಯರ್ ಪ್ಲ್ಯಾನನ್ನು. ಇದನ್ನು ಯಾರು ಮಾಡೋದು? ಎವ್ರಿ ಸಬ್ಜೆಕ್ಟ್ ಟೀಚರ್ ಹ್ಯಾಸ್ ಟು ಪ್ರಿಪೇರ್ ಇನ್ ದ ಬಿಗಿನಿಂಗ್ ಆಫ್ ದ ಅಕಾಡೆಮಿಕ್ ಇಯರ್. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲೇ ಈ ಒಂದು ಯೋಜನೆಯನ್ನು ಶಿಕ್ಷಕರು ಅವರವರ ವಿಷಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸ್ಕೊಳ್ಬೇಕು. ಕೋರ್ಸ್ ಪ್ಲ್ಯಾನನ್ನು ಟೀಮ್ ಎಫರ್ಟ್, ಅದು ಟೀಮ್ ಆಫ್ ಮೆಂಬರ್ಸ್ ಹ್ಯಾಸ್ ಟು ಬಿ ಪ್ರಿಪೇರ್. ಸೊ ವಿತ್ ದ ಗೈಡೆನ್ಸ್ ಆಫ್ ದ ಹೆಡ್ ಮಾಸ್ಟರ್ ಆರ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಬಟ್ ಇಲ್ಲಿ ಸಬ್ಜೆಕ್ಟ್ ಟೀಚರ್ಸೇ ಅವರವರ ವಿಷಯಕ್ಕೆ ತಗ್ಗಿ ಅವರ ತರಗತಿಗೆ ವಾರ್ಷಿಕ ಯೋಜನೆಯನ್ನು ರೆಡಿ ಮಾಡಿಕೊಳ್ಬೇಕು. ಯಾಕಂದರೆ ಏನೆಲ್ಲ ಇದು ಒಳಗೊಂಡಿರುತ್ತೆ? ಇಯರ್ ಪ್ಲ್ಯಾನ್ ಇಟ್ ಕನ್ಸಿಸ್ಟ್ ಆಫ್ ಔಟ್ಲೈನ್ ಆಫ್
that particular subject, what the teacher doing throughout the academic year. ಅಂದರೆ ಒಂದು ವಿಷಯಕ್ಕೆ ಪೂರಕವಾಗಿ ಒಬ್ಬ ಶಿಕ್ಷಕ ಆ ಶೈಕ್ಷಣಿಕ ವರ್ಷದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಆಯೋಜಿಸ್ತಾನೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಚೌಕಟ್ಟನ್ನು ನಾವು ವಾರ್ಷಿಕ ಯೋಜನೆ ಅಂಥೇಳಿ ಕರಿಬಹುದು. ಹಾಗಾದರೆ ಏನು ಫಾರ್ಮ್ಯಾಟ್ ಇದೆ ವಾರ್ಷಿಕ ಯೋಜನೆ? ಏನೇನಿರುತ್ತೆ? ಮಂತ್ ಇರುತ್ತೆ. ದಿಸ್ ಮೇ ಬಿ 10 ಮಂತ್ಸ್ ಇರ್ಬೋದು, 12 ಮಂತ್ಸ್ ಇರ್ಬೋದು. ಯೂಶ್ವಲಿ ಸೆಕೆಂಡ್ರಿ ಸ್ಕೂಲಲ್ಲಿ ಜೂನಿಂದ ಕಮೆನ್ಸ್ ಆಗುತ್ತೆ. ಜೂನಲ್ಲಿ ನಂಬರ್ ಆಫ್ ಅವೈಲಬಿಲಿಟಿ ಆಫ್ ಪೀರಿಯಡ್ಸ್ 6 ಡೇಸ್, ಇದು ಟೆಂಟೇಟಿವ್ ಆಗಿರೋದ್ರಿಂದ ಅಸಂಪ್ಷನ್ ತಗೊಳ್ಬೇಕು ನೀವು. ನಂಬರ್ ಆಫ್ ಅವೈಲಬಲ್ ಪೀರಿಯಡ್ಸ್ ಎಷ್ಟಿದೆ? ಪರ್ ವೀಕು 6 ಪೀರಿಯಡ್ಸ್ ಇದೆ ನಿಮ್ಮ ಸಬ್ಜೆಕ್ಟಿಗೆ. ಸೊ ಪರ್ ಮಂತ್ ಎಷ್ಟು ಸಿಗುತ್ತೆ? 24 ಅವೈಲಬಲ್ ಪೀರಿಯಡ್ಸ್. ಅಪ್ರಾಕ್ಸಿಮೇಟ್ಲಿ ಪರ್ ಮಂತ್ 24 ಪೀರಿಯಡ್ಸ್ ಅಂತ ತಗೊಳ್ಳಿ. 24 ಅವಧಿ ಸಿಗುತ್ತೆ ನಿಮಗೆ ಬೋಧನ. ಕಂಟೆಂಟ್ ಅನಾಲಿಸಿಸ್ ಫಸ್ಟ್ ಕಾಲಮಲ್ಲಿ ಮಂತ್ ಹಾಕೊಳ್ಳಿ. ನಂಬರ್ ಆಫ್ ಅವೈಲಬಿಲಿಟಿ ಆಫ್ ದ ಪೀರಿಯಡ್ಸ್ 24. ಕಂಟೆಂಟ್ ಅನಾಲಿಸಿಸ್ 24, ಇದರಲ್ಲಿ 4 ಪೀರಿಯಡ್ ಬಿಟ್ಟು ಇನ್ನು 20 ಪೀರಿಯಡ್ಸಿಗೆ ಎಷ್ಟು ವಿಷಯವನ್ನು ಬೋಧಿಸ್ತೀರಾ? ದಟ್ ಯು ಹ್ಯಾವ್ ಟು ಕೋಟ್ ಇನ್ ದ ಕಂಟೆಂಟ್ ಅನಾಲಿಸಿಸ್ ಕಾಲಮ್. ನೆಕ್ಸ್ಟ್ ಯು ಕ್ಯಾನ್ ಗಿವ್ ದ ಹೋಮ್ವರ್ಕ್ ಕಾಲಮ್. ಎಷ್ಟು ಕೊಡ್ತೀರಾ? 24, ವಾರಕ್ಕೆ 2 ಅಂತ ಆದ್ರೂ 4 8 ಹೋಮ್ವರ್ಕ್ಸನ್ನು ಕೊಡ್ಬೋದು. ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ಯುವರ್ ಸಬ್ಜೆಕ್ಟ್ ಆಲ್ಸೋ. ಹಾಗೆ ನೋಡ್ಕೊಳ್ಬೋದು. ನೆಕ್ಸ್ಟ್ ಟೆಸ್ಟ್, 1 or 2 ಟೆಸ್ಟ್ ಯು ಕ್ಯಾನ್ ಗಿವ್ ಡಿಪೆಂಡಿಂಗ್ ಅಪಾನ್ ದ ಕಂಟೆಂಟ್ ಕವರ್ಡ್. ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಾಲಮ್ ಇನ್ ದಟ್ ಪರ್ಟಿಕ್ಯುಲರ್ ಮಂತ್. ಜೂನ್ ಅಂದರೆ ಎಷ್ಟು 24 ತಾಸು ಸಿಕ್ಕಿದೆ, 8 ಹೋಮ್ವರ್ಕ್ ಕೊಟ್ಟಿದ್ದೀರಾ, 2-3 ಟೆಸ್ಟ್ ಹಾಕ್ಕೊಂಡಿದ್ದೀರಾ. ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಸೊ ಎವ್ರಿ ಮಂತ್ ಯು ಕ್ಯಾನ್ ಚೇಂಜ್ ದ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಆಲ್ವೇಸ್ ಮೂವ್ ಪ್ಯಾರಲಲಿ ವಿತ್ ದ ಕಂಟೆಂಟ್ ಆಲ್ಸೋ. ಜನರಲಾಗಿ ಮಾಡೋದು ಬೇಡ. 1 ಮಂತಲ್ಲಿ ಸೆಮಿನಾರ್ ಮಾಡಿ, ಅನದರ್ ಮಂತ್ ಕ್ವಿಸ್ ಕಂಡಕ್ಟ್ ಮಾಡಿ, ಇನ್ ಅನದರ್ ಮಂತ್ ಎಸ್ಸೆ ರೈಟಿಂಗ್ ಮಾಡಿ. ಲೈಕ್ ದಟ್ ಯು ಕ್ಯಾನ್ ಚೇಂಜ್ ಡಿಪೆಂಡಿಂಗ್ ಅಪಾನ್ ದ content availability. That is nothing but co-curricular activities. Co-curricular means they have to move parallelly with the curricular activities. ನಾವು ಸೆಗ್ರಿಗೇಟ್ ಮಾಡಿಬಿಟ್ಟಿದ್ದೀವಿ. ಅದ್ರ ಜೊತೆಗೆ ಸಾಗಬೇಕು. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ತರಗತಿಯಲ್ಲಿ ಭಾಗವಹಿಸುವಂತೆ ನೋಡ್ಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿ. ಬರೀ ಪ್ಲ್ಯಾನ್ ಔಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಕಾಲಮಲ್ಲಿ ಹೆಡ್ ಮಾಸ್ಟರ್ ಸಿಗ್ನೇಚರ್ ಇರುತ್ತೆ. ನೆಕ್ಸ್ಟ್ ಟೀಚರ್ ಸಿಗ್ನೇಚರನ್ನು ಮಾಡೋಣ. ಏನಾದ್ರು ವ್ಯತ್ಯಾಸಗಳಿದ್ದರೆ ಇಷ್ಟು ಮುಗಿಸಿದ್ದೀವಿ ಪ್ರತಿ ತಿಂಗಳು ಅಂತ ತೋರಿಸ್ಬೋದು. ಇದೇ ಥರ ಅಪ್ ಟು ಏಪ್ರಿಲ್ ಅಂದರೆ ಅಕಾಡೆಮಿಕ್ ಇಯರ್ ಎಂಡ್ ಎಲ್ಲಿವರೆಗೂ ಆಗುತ್ತೋ ನೀವು ಅಲ್ಲಿವರೆಗೂ ಕೂಡ ತೋರಿಸ್ಕೊಳ್ಬೋದು. ಸೊ ಎವ್ರಿ ಮಂತ್ ಇಟ್ ಗಿವ್ಸ್ ದ ಕಂಪ್ಲೀಟ್ ಹೋಲ್ ಅಕಾಡೆಮಿಕ್ ಇಯರ್ ಪಿಕ್ಚರ್ ವಾಟ್ ಯು ಆರ್ ಸಪೋಸ್ ಟು ಗೋಯಿಂಗ್ ಟು ಹ್ಯಾಂಡಲ್ ಇನ್ ಯುವರ್ ಕ್ಲಾಸ್ ರೂಮ್ ವಿತ್ ರಿಲೇಟೆಡ್ ಟು ದ ಯುವರ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ವಾರ್ಷಿಕ ಯೋಜನೆ. ವರ್ಷ ಪೂರ್ತಿ ಶಿಕ್ಷಕ ತನ್ನ ವಿಷಯಕ್ಕೆ ಅನುಗುಣವಾಗಿ ತರಗತಿಯಲ್ಲಿ ಯಾವ ರೀತಿ ಬೋಧನೆ ಮಾಡ್ತಾನೆ, ಹೋಮ್ವರ್ಕ್ ಕೊಡ್ತಾನೆ, ಟೆಸ್ಟು, ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅನ್ನೋ ಸಂಪೂರ್ಣ ಚಿತ್ರವನ್ನು ಕೊಡ್ತದೆ. ಸಿಗ್ನಿಫಿಕೆನ್ಸ್. ಹಾಗಾದರೆ ಇಷ್ಟೆಲ್ಲ ಯೋಜನೆ ಮಾಡೋದ್ರಿಂದ ಏನು ಉಪಯೋಗ ಇದೆ, ಮಹತ್ವ ಇದೆ? ಇಟ್ ಗಿವ್ಸ್ ದ ಐಡಿಯಾ ಟು ದ ಟೀಚರ್ ಟು ಮೇಕ್ ದ ಅರೇಂಜ್ಮೆಂಟ್ಸ್ ಫಾರ್ ದ ನಂಬರ್ ಆಫ್ ಅವೈಲಬಲ್ ಪೀರಿಯಡ್ಸ್ ಪರ್ ಸಬ್ಜೆಕ್ಟ್ ಹೋಲ್ ಇಯರ್. ಎಸ್, ಎಷ್ಟು ಲಭ್ಯ ಇದೆ, ಆ ಲಭ್ಯದಲ್ಲಿರ್ತಕ್ಕಂಥವುಗಳಲ್ಲಿ ನಾನು ಯಾವ ರೀತಿ ನನ್ನ ಒಂದು ಬೋಧನೆಯನ್ನು, ಇತರ ಚಟುವಟಿಕೆಗಳನ್ನು ಮಾಡ್ಕೊಳ್ಬೋದು ಅಂತ ವಿಷಯ ವಸ್ತುವಿಗೆ ಪೂರಕವಾಗಿ ಶಿಕ್ಷಕ ಒಂದು ಜೋಡಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಪ್ರೊವೈಡ್ಸ್ ಬ್ರಾಡರ್ ಔಟ್ಲುಕ್ ಫಾರ್ ದ ಇಯರ್. ಎಸ್, ಬ್ರಾಡರ್ ಔಟ್ಲುಕ್ ಅಂದರೆ ಇಷ್ಟೆಲ್ಲ ಚೆನ್ನಾಗಿದೆ, ಈ ವರ್ಷ ಏನೆಲ್ಲ ವ್ಯತ್ಯಾಸಗಳು. ಈಗ ಮೊದಲನೇ ತಿಂಗಳು ಇಷ್ಟು ಹಾಕ್ಕೊಂಡ್ಬಿಟ್ಟಿರ್ತೀರ, ಕ್ಲೀನಾಗಿ ಮೊದಲೇ ಜೋಡಿಸ್ಕೊಳ್ಳೋದ್ರಿಂದ ಬ್ರಾಡರ್ ಔಟ್ಲುಕ್ ಕೊಡುತ್ತೆ. ಸೊ ಇದೆಲ್ಲ ಮುಗೀತು, ವ್ಯತ್ಯಾಸ ಆದರೂ ಕೂಡ ನೀನು ಅದನ್ನು ಮುಂದಿನ ತಿಂಗಳಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ. ಯಾಕಂದರೆ ಅಷ್ಟೇ ಸಿಗೋದು, ಆ ಲಭ್ಯದಲ್ಲಿ ಇರೋದ್ರಲ್ಲೇ ನೀವೇನಾದ್ರು ಮಾಡಬೇಕಾಗತ್ತೆ. ವ್ಯತ್ಯಾಸಗಳಾದರೆ ಅದನ್ನ ಹೇಗೆ ಸರಿದೂಗಿಸ್ಕೊಳ್ಬೇಕು ಅನ್ನೋಂಥದ್ದು ನೋಡಬೇಕು. ಟೈಮ್ ಮ್ಯಾನೇಜ್ಮೆಂಟ್, ಸಮಯ ನಿರ್ವಹಣೆ ತುಂಬ ಸುಲಭ. ಟೆಸ್ಟ್ ಆಗಲಿಲ್ಲ ಅಥವಾ ಇನ್ನೇನೋ ಸ್ಪೋರ್ಟ್ಸ್ ಬಂತು, ಇನ್ನೇನೋ ಕಾರ್ಯಕ್ರಮಗಳಾದವು, ವ್ಯತ್ಯಾಸಗಳಾದರೆ ಈ ತಿಂಗಳಲ್ಲಿ ಇಷ್ಟ ಆಗಬೇಕಾಗಿತ್ತು, ಆಗಲಿಲ್ಲ. ಸೊ ಯು ಕ್ಯಾನ್ ಗೋ ವಿತ್ ದ ಸ್ಪೆಷಲ್ ಕ್ಲಾಸಸ್ ಆರ್ ಯು ಕ್ಯಾನ್ ಟೇಕ್ ಎಕ್ಸ್ಟ್ರಾ ಕ್ಲಾಸಸ್. ಲೈಕ್ ದಟ್ ಯು ಕ್ಯಾನ್ ಮ್ಯಾನೇಜ್ ಪ್ರಾಪರ್ಲಿ ವಿತ್ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್. ಯಾಕಂದರೆ ಇಂತಿಷ್ಟು ವರ್ಕಿಂಗ್ ಡೇಸ್ ಅಂತಲೇ ಇರುತ್ತೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕಾಗತ್ತೆ ಸಮರ್ಪಕವಾಗಿ ಶಿಕ್ಷಕ. ದಟ್ಸ್ ವೈ ಇಯರ್ ಪ್ಲ್ಯಾನ್ ಎಲ್ಪ್ಸ್. ಹಾಕ್ಕೊಳ್ಳಿಲ್ಲ ಅಂದರೆ ಲಾಸ್ಟಿಗೆಲ್ಲ ಫೆಬ್ರವರಿ ಅಥವಾ ಜನವರಿ ಬಂದಾಗ ರಶಪ್ ಆಗಿ ಮುಗಿಸೋಕ್ಕೆ ಬರೋಲ್ಲ ಸಿಲಬಸ್ಸನ್ನು. ಎಷ್ಟು ಆಗಬೇಕಾಗಿರುತ್ತೋ ಪ್ರತಿ ತಿಂಗಳು ಅಷ್ಟು ಮುಗಿಸ್ಕೊಂಡು ಎಲ್ಲ ಚಟುವಟಿಕೆಗಳು, ಅಸೆಸ್ಮೆಂಟ್ ಆಗಿರ್ಬೋದು, ಟೆಸ್ಟ್ಗಳಾಗಿರ್ಬೋದು, ಇನ್ನಿತರೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಆ ಕಾಲಕ್ಕೆ ಮುಗಿಸ್ಕೊಳ್ತಾ ಹೋದರೆ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಸಿಸ್ಟಮ್ಯಾಟಿಕ್ ಆರ್ಗನೈಸೇಷನ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಆಫ್ ಕೋರ್ಸ್ ಇಟ್ ಈಸ್ ಪಾಸಿಬಲ್. ಕ್ರಮಬದ್ಧವಾಗಿ ಬೋಧನಾ ಕಲಿಕಾ ಚಟುವಟಿಕೆಗಳನ್ನು, ಪ್ರಕ್ರಿಯೆಗಳನ್ನು
ನೀವು ಸಂಘಟನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಪ್ರತಿ ತಿಂಗಳು ಅಂತ ಇಂತಿಷ್ಟು ಫಿಕ್ಸ್ ಮಾಡ್ಕೊಂಬಿಟ್ರೆ ನೀವು ಅದಕ್ಕೇನು ಮಾಡ್ತೀರಿ, ರಶಪ್ ಆಗಲ್ಲ. ಇಲ್ಲ ಈ ತಿಂಗಳು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಮುಂಚೆ ನೀವೇನು ಮಾಡ್ಕೊಳ್ಳೋಷ್ಟೊತ್ತಿಗೆ ಮುಗ್ದೋಗ್ಬಿಡುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸಿಸ್ಟಮ್ಯಾಟಿಕ್ ಆರ್ಗನೈಸೇಷನಿಗೆ ನಿಮಗೆ ಸಹಾಯ ಮಾಡುತ್ತೆ. ಮೊದಲೇ ಯೋಜನೆ ಮಾಡ್ಕೊಳ್ಳೋದ್ರಿಂದ ಕ್ವಿಝಿಗ ಕ್ವಶನ್ಸ್ ರೆಡಿ ಮಾಡ್ಕೊಳ್ತೀರಾ, ಎಸ್ಸೆಗ ಟಾಪಿಕ್ ರೆಡಿ ಮಾಡ್ಕೊಳ್ತೀರಾ. ಈ ತಿಂಗಳು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಪ್ಲ್ಯಾನಲ್ಲಿ ಬರ್ಕೊಂಡಿದ್ದೀನಿ ಅಂತ ಫಿಕ್ಸ್ ಇತ್ತು ಅಂದರೆ ತುಂಬ ಕ್ರಮಬದ್ಧವಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತೀರಾ. ಸೊ ಹಫಜಾರ್ಡಾಗಿ ಆಗಲ್ಲ. ಇನ್ ಎ ಸಿಸ್ಟಮ್ಯಾಟಿಕ್ ವೇ, ಸ್ಮೂತ್ಲಿ, ಇನ್ ಎನ್ ಎಫೆಕ್ಟಿವ್ ವೇ. ಸೊ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಮೂವ್ಸ್ ಥ್ರೂಔಟ್ ದ ಅಕಾಡೆಮಿಕ್ ಇಯರ್. ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗತ್ತೆ ಅನ್ನುವಂಥದ್ದು. ಸೊ ದಿಸ್ ಈಸ್ ಅಬೌಟ್ ದ ವಿಡಿಯೋ ವಿತ್ ರಿಗಾರ್ಡಿಂಗ್ ಟು ದ ಲಾಂಗ್ ಟರ್ಮ್ ಪ್ಲ್ಯಾನ್ಸ್, ದ ಮೋಸ್ಟ್ ಇಂಪಾರ್ಟೆಂಟ್ಲಿ ಕೋರ್ಸ್ ಪ್ಲ್ಯಾನ್ ಆ್ಯಸ್ ವೆಲ್ ಆಸ್ ಇಯರ್ ಪ್ಲ್ಯಾನ್. ಸೊ ದ ಸೆಮಿಸ್ಟರ್ ಪ್ಲ್ಯಾನ್ ಇಟ್ ವಿಲ್ ಗೋಸ್ ವಿತ್ ದ ಸೇಮ್ ವೇ. ಅರ್ಧ ವರ್ಷಕ್ಕೆ ಇದನ್ನು ರೆಡ್ಯೂಸ್ ಮಾಡ್ಕೊಳ್ತೀವಿ, ಅದು ಬಿಟ್ಟರೆ ಏನೂ ವ್ಯತ್ಯಾಸ ಇಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ದ ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು so much.